ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದಿಂದ ಅತಿ ದೊಡ್ಡ ಚರ್ಚೆ, ಅತ್ಯಂತ ಪ್ರಮುಖವಾದ ಚರ್ಚೆ ಮತ್ತು ಅತ್ಯಂತ ದುರಂತಮಯವಾದ ಚರ್ಚೆ ಮತ್ತು ಅತ್ಯಂತ ವಿಷಾದಕರವಾದ ಚರ್ಚೆ ಮತ್ತು ಅತ್ಯಂತ ಖೇದಕರವಾದ ಚರ್ಚೆ ಮತ್ತೆ ದುಸ್ವಪ್ನದಂತೆ ಚರ್ಚೆ ಒಂದು ನಡೆದು ಹೋಗಿದ್ದು ಯಾವ ವಿಚಾರದಲ್ಲಿ ಅನ್ನುವಂಥದ್ದು ಈಗಾಗಲೇ ಕರ್ನಾಟಕದ ಜನತೆಗೆ ಖಂಡಿತವಾಗಿಯೂ ಅರ್ಥವಾಗಿ ಹೋಗಿರುತ್ತದೆ. ಅದು ಕನಕಪುರದ ಬಂಡೆ ಅಂತಕ್ಕಂತಹ ಕುಖ್ಯಾತಿಯನ್ನ ಕಿರೀಟವಾಗಿ ಧರಿಸಿಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅಂತಕ್ಕಂತಹ ಈ ಅಪರವತಾರವನ್ನ ತಾಳಿಕೊಂಡಿರ್ತಕ್ಕಂಥ ಮತ್ತು ಈ ಕರ್ನಾಟಕದ ರಾಜಕಾರಣದ ಅತ್ಯಂತ ವ್ಯಂಗ್ಯಗಳಲ್ಲಿ ವ್ಯಂಗ್ಯವಾಗಿರ್ತಕ್ಕಂಥ ಮತ್ತು ಕುಚೋದ್ಯಗಳಲ್ಲೇ ಕುಚೋದ್ಯವಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅಂತಕ್ಕಂತಹ ಕನಕಪುರದ ಬಂಡೆ ಹೆಬ್ಬಂಡೆ ಅಂತ ಕರೆಸಿಕೊಳ್ತಕ್ಕಂತ ಈ ಡಿ.ಕೆ. ಅಂತಕ್ಕಂಥ ಡಾಕು ರಾಜಕಾರಣಿಯ ಈ ಕರ್ಮಕಾಂಡ ಏನಿದೆಯಲ್ಲ, ಈ ರಾಜಕಾರಣದ ಕರ್ಮಕಾಂಡ ಆಗಿರ್ಬೋದು ಅಥವಾ ಅದು ಯೂನಿವರ್ಸಲಿ ಆಗಿರ್ತಕ್ಕಂಥ ಒಂದು ಕರ್ಮಕಾಂಡ ಆಗಿರುತ್ತೆ. ಡಿ.ಕೆ. ಶಿವಕುಮಾರ್ ಯಾರಪ್ಪ ಅಂತ ನಾವು ಡಿ.ಕೆ. ಶಿವಕುಮಾರನ ಜನ್ಮ ಕುಂಡಲಿಯನ್ನು ನಾನು ಹುಡುಕಿಕೊಂಡು ಹೊರಟು ಡಿ.ಕೆ. ಶಿವಕುಮಾರನ ಜಾತಕಗಳನ್ನು ತರಿಸಿಕೊಂಡು ಡಿ.ಕೆ. ಶಿವಕುಮಾರನ ವಂಶವೃಕ್ಷವನ್ನು ತರಿಸಿಕೊಂಡು ಡಿ.ಕೆ. ಶಿವಕುಮಾರನ ಕುಂಡಲಿಯನ್ನು ತರಿಸಿಕೊಂಡು ನಾನು ಈ ಜ್ಯೋತಿಷ್ಯ ಶಾಸ್ತ್ರದ ಪಂಡಿತ ಪಾಮರರನ್ನ ಕರೆಸಿಕೊಂಡು ಈ ಡಿ.ಕೆ. ಶಿವಕುಮಾರನ ರಾಜಕೀಯ ಭವಿಷ್ಯ ಹೇಗಿದೆ ಪ್ರಸ್ತುತದಲ್ಲಿ ಮತ್ತು ಭವಿಷ್ಯತ್ತಿನಲ್ಲಿ ಅನ್ನುವಂತ ವಿಚಾರವನ್ನ ಕುರಿತು ನಾನು ಆಳವಾಗಿ ಅಧ್ಯಯನ ಮಾಡಿ ನೋಡಿದಾಗ ಡಿ.ಕೆ. ಶಿವಕುಮಾರನ ಈ ರಾಜಕೀಯ ಜೀವನ ಹೇಗಿದೆ ಅಂದ್ರೆ ಪರಸಂಗದ ಗೆಂಡೆ ತಿಮ್ಮನ ಕಥೆಯಂತೆ ಈ ಡಿ.ಕೆ. ಶಿವಕುಮಾರನ ರಾಜಕೀಯ ಜೀವನ ಡೋಲಾಯಮಾನವಾಗಿದೆ. ನಾನು ಡಿ.ಕೆ. ಶಿವಕುಮಾರನ ಯಾಕೆ ಡಾಕು ಸಂಸ್ಕೃತಿಯ ರಾಜಕಾರಣಿ ಅಂತ ಇಲ್ಲಿ ಉಲ್ಲೇಖ ಮಾಡ್ತೀನಿ ಅನ್ನೋದಾದ್ರೆ, ಇವರ ತಂದೆ ಹೆಸರು ಕೆಂಪೇಗೌಡ. ನಮ್ಮ ನಾಡಪ್ರಭು ಕೆಂಪೇಗೌಡರು ಇದ್ರಲ್ಲ, ಮತ್ತೆ ಅವರು ಮತ್ತೆ ಆ ತರದ ಜನ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ಈ ಕೆಂಪೇಗೌಡ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ಹೆಸರು ಕೆಂಪೇಗೌಡ ಇದಾರಲ್ಲ, ಆ ಕೆಂಪೇಗೌಡರು ಹೇಗೆ ಕಾಡಿನ ಪ್ರಾಣಿಗಳನ್ನ ಬ್ಯಾಟೆಯಾಡಿ ಆ ಬ್ಯಾಟೆ ಮಾಂಸವನ್ನ ಅವರು ತಿಂತಾ ಇದ್ರು, ಮಕ್ಕಳಿಗೆ ತಿನ್ನಿಸ್ತಾ ಇದ್ರು. ಮತ್ತೆ ಒಂದಿಷ್ಟು ಜನ ಹಿತೈಷಿಗಳು ಕೂಡ ಒಂದು 4 ಕಾಸಿಗೆ ಅದನ್ನ ಮಾರಿಕೊಂಡು ಇವರು ಜೀವನವನ್ನ ನಡೆಸ್ತಾ ಇದ್ರಲ್ಲ. ಇವ್ರ ತಂದೆ ಕಾಲದಿಂದ ನಾನು ತೀರಾ ಡಿ.ಕೆ. ಶಿವಕುಮಾರನ ಈ ಏನು ಸಾವಿರಾರು ಕೋಟಿ ಸಾಮ್ರಾಜ್ಯ ಇದೆಯಲ್ಲ, ಅಲ್ಲಿವರೆಗೆ ನಾನು ಎಲ್ಲ ಇಡೀ ಡಿ.ಕೆ. ಶಿವಕುಮಾರಂದು ಈ ರಾಜಕೀಯ ಏನು ದುರಂತಮಯವಾಗಿರತಕ್ಕಂತ ದಂತಕತೆ ಡಿ.ಕೆ. ಶಿವಕುಮಾರ್ ಬಗ್ಗೆ ನಾನು ಎಪಿಸೋಡ್ ಗಳನ್ನ ಎವರಿ ಎಪಿಸೋಡ್ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಬಗ್ಗೆ ನಾನು ಡಿ.ಕೆ. ಶಿವಕುಮಾರ್ ಅಂತ ಈ ಡಾಕು ಸಂಸ್ಕೃತಿಯ ರಾಜಕಾರಣಿಗಳ ವಿಚಾರದಲ್ಲಂತೂ ನಾನು ತುಂಬಾ ಗರಂ ಆಗಿ ಮನುಷ್ಯ, ನಾನು ಕೆಂಡಮಂಡಲನಾಗಿ ಕೆಲಸ ಮಾಡಿದಂತ ಒಂದು ತನಿಖಾ ಪತ್ರಿಕೋದ್ಯಮದ ಹಿಸ್ಟ್ರಿ ನನ್ನ ಬ್ಲಡ್ ಅಲ್ಲಿ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅಣ್ಣನ ನಾನು ಏಕಾಏಕಿ ಟಕ್ ಅಂತ ತಲೆ ಹಿಡ್ಕ ಇನ್ನೂ 2 ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಾನು ತೀರಾ ನಮ್ಮ ಕುಮಾರಸ್ವಾಮಿ ತರ ಡಿ ಶಿವಕುಮಾರ ಅಂತೆಲ್ಲ ಟೀಕೆ ಮಾಡೋದಕ್ಕಿಂತ ಸ್ವಲ್ಪ ತೀಕ್ಷ್ಣವಾಗಿ, ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ಗಂಭೀರವಾಗಿ ಡಿ.ಕೆ. ಶಿವಕುಮಾರ್ನ ಹೆಜ್ಜೆ ಹೆಜ್ಜೆಗೆ ಕಾಡಿ ರಾಜಕೀಯ ಜೀವನದಲ್ಲಿ ಸಾವಿರಾರು ಕೋಟಿ ದೋಚಿರೋದ್ ಸಾಕಪ್ಪ, ಈ ಕರ್ನಾಟಕ ರಾಜ್ಯನ ದೋಚಿರೋದ್ ಸಾಕು,
ಇಲ್ಲಿರ ಜನರ ರಕ್ತ ಕುಡಿದ್ರದ್ ನನ್ ಸಾಕು, ಇಲ್ಲಿರ ಜನರ ಸಮಾಧಿಗಳನ್ನ ನಾನು ಕಟ್ಟರದ್ ಸಾಕು, ಇಲ್ಲಿರ ಜನರಿಗೆ ನಾನು ಕೊಟ್ಟರ ಚಿತ್ರಹಿಂಸೆಗಳು ಸಾಕು. ದೇವರೇ, ನನ್ನ ಈ ಒಂದು ಸಂಕಷ್ಟಗಳಿಂದ, ಈ ತರದ ಗಂಡಾಂತರಗಳಿಂದ ಕಾಪಾಡಪ್ಪ ಅಂತ ದೇವ್ರ ಹತ್ರ ಡಿ ಕೆ ಶಿವಕುಮಾರ್ ಕುಂತು ತಪಸ್ ಮಾಡೋ ಲೆವೆಲ್ಗೆ ಡಿ ಕೆ ಶಿವಕುಮಾರಿಗೆ ನಾನು ಕಾಡ್ತೀನಿ. ವರದಿಗಳನ್ನ ಮಾಡಿ ಕಾಡಿ ಅವನನ್ನ ಒಬ್ಬ ಮನುಷ್ಯನನ್ನ ಮಾಡ್ತೀನಿ. ಮನುಷ್ಯನ ರೂಪದಲ್ಲಿರ್ತಕ್ಕಂಥ ಮೃಗ ಅತ್ಯಂತ ಅಪಾಯಕಾರಿಯಾದದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡುವಾಗ ಪೀಠಿಕೆನೆ ನಾನು 5 ನಿಮಿಷ ತಗೋತಾ ಇದ್ದೀನಿ, ನೋ ಪ್ರಾಬ್ಲಮ್. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಏನ್ ತಿಳ್ಕೊಂಡ್ಬಿಟ್ಟಿದ್ದಾನೆ, ರಿಯಲ್ ಎಸ್ಟೇಟ್ ರುಚಿ ನೋಡ್ಬಿಟ್ಟಿದ್ದಾನಲ್ಲ. ಮತ್ತೆ ಯಾವಾಗ್ಲೂ ಡಿ ಕೆ ಶಿವಕುಮಾರ್ ತನ್ನ ಒಂದು ನಡೆದು ಬಂದ ದಾರಿಯ ಬಗ್ಗೆ ಮಾತನಾಡ್ತಾ ಈ ರಾಜ್ಯ ದೋಚಿರೋ ದುಡ್ಡಲ್ಲಿ, ರಾಜ್ಯದ ಜನರ ತಲೆ ಒಡೆದಿರೋ ದುಡ್ಡಲ್ಲಿ 500 ಜನರನ್ನ ಇಟ್ಕೊಂಡು ಬೆರಿತಾ ಇದ್ದಾನಲ್ಲ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಅವನ ಹಿಂದೆ ಇದ್ದಿರ್ತಕ್ಕಂಥ ಈ ಪುಡಿಗಾಸಿನ MLA ಡಿ ಕೆ ಶಿವಕುಮಾರ ಹಿಂದೆ ಅವನು ಚೆಂಗ್ಲು MLA, ಅವನ್ನ ನಾನು ಪುಡಿಗಾಸಿಗೆ ಬೆಲೆ ಬಾಳಲ್ಲ ಅಂತ ಕರಿತೀನಿ ಅಂತ MLA ನ, ಆ ಪುಡಿಗಾಸ್ಗೂ ಅವ್ನು ಸಮಾನಲ್ಲ ಅಂತ ಕರಿತೀನಿ. ಯಾವ್ಯಾವನ್ ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾವನು MLA, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಅದು ಯಾವುದೇ ವಿಧಾನಸಭಾ ಕ್ಷೇತ್ರ ಇರಲಿ ಸೋಲ್ಸಿ, ಯಾರು ಡಿ ಕೆ ಶಿವಕುಮಾರಿಗೆ ಸಪೋರ್ಟ್ ಮಾಡ್ತಾರಲ್ಲ MLAಗಳಿಗೆ ನಾನು ಎಚ್ಚರಿಕೆಗಳು ಕೊಡ್ತಾ ಇರೋದು. ಡಿ ಕೆ ಶಿವಕುಮಾರ್ಗೆ ಏನು ಎಚ್ಚರಿಕೆ ಕೊಡೋ ಅವಶ್ಯಕತೆ ಇಲ್ಲ, ಅಣ್ಣನ ವಿರುದ್ಧ ಡೈಲಿ ಒಂದು ವಿಡಿಯೋ ಇರುತ್ತೆ ನಂದು. ನಾನು ಇವಾಗ ಯಾವ ವಿಷಯಕ್ಕಾಗಿ ಡಿ ಕೆ ಶಿವಕುಮಾರ್ನ ಇಷ್ಟು ನಾನು ಭಾರಿ ದೊಡ್ಡ ಖಳನಾಯಕ ಅಂತ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ನಾನು ಹೇಳೋದಕ್ಕಿಂತ ಮುಂಚೆ ಈ ರಾಜ್ಯದ ತನಿಖಾ ಪತ್ರಿಕೋದ್ಯಮದ ಬಹಳಷ್ಟು ಪತ್ರಕರ್ತರು ಡಿ ಕೆ ಶಿವಕುಮಾರ್ ಬಗ್ಗೆ ಪುಟಗಟ್ಲೆ ಬರೆದಿದ್ರು, ಪುಸ್ತಕಗಳನ್ನ ಬರೆದಿದ್ರು. ಸಮಯ ಸಾಧಕ ಸ್ತನವನ್ನ ನೋಡಿ ಈ ಡಿ ಕೆ ಶಿವಕುಮಾರ ಏನ್ ಮಾಡ್ದ ಅಂದ್ರೆ ಆ ಪತ್ರಕರ್ತರನ್ನ ಮುಗಿಸ್ಬಿಟ್ಟ. ನನ್ನ ಸ್ನೇಹಿತರುಗಳು ಅದರಲ್ಲಿ ಅತ್ಯಂತ ಆತ್ಮೀಯ ಸ್ನೇಹಿತರಿದ್ದಾರೆ ಪಾಪ, ಅವರೆಲ್ಲರಿಗೂ ನಾನು ಸದಾಕಾಲ ನಾನು ಸಪೋರ್ಟ್ ಆಗಿ ನಿಲ್ತೀನಿ, ಅವರು ನನಗೆ ಸಪೋರ್ಟ್ ಆಗಿ ನಿಲ್ತಾರೆ. ನಾವೆಲ್ಲ ಗುಪ್ತಗಾಮಿನಿಯಾಗಿ ಯಾವತ್ತೂ ಕೂಡ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಬಂದಾಗ ನಾವೆಲ್ಲ ಒಟ್ಟಾಗೆ ನಿಲ್ಲೋದು, ಅದರಲ್ಲೇನು ಎರಡು ಮಾತಿಲ್ಲ. ಡಿ ಕೆ ಶಿವಕುಮಾರ್ ವಿರುದ್ಧ ಪುಟಗಟ್ಟಲೆ ಪುಸ್ತಕಗಟ್ಟಲೆ ಬರೆದಿರತಕ್ಕಂಥ ನನ್ನ ಪತ್ರಿಕಾ ಮಿತ್ರರಿದಾರಲ್ಲ ಅವರೆಲ್ಲ ನನ್ನ ಸ್ನೇಹಿತರೇನೆ. ಮತ್ತೆ ಅದರಲ್ಲೂ ವಿಶೇಷವಾಗಿ ರಾವು ಕೇತುಗಳ ತರ ನಾವು ಡಿ ಕೆ ಶಿವಕುಮಾರ್ ರಾಜಕೀಯ ಜೀವನದಲ್ಲೇ ನಾವು ಎಂಟ್ರಿ ಕೊಡ್ತೀವಿ. ಅದು ನಮ್ದೊಂದು ಸೌಭಾಗ್ಯ, ದೇವ್ರು ನಮಗೆ ಕೊಟ್ಟಿರ್ತಕ್ಕಂಥ ಸೌಭಾಗ್ಯ. ನಾನು ಡಿ ಕೆ ಶಿವಕುಮಾರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಟೀಮ್ಗೆ, ಡಿ ಕೆ ಶಿವಕುಮಾರ್ ಟೀಮ್ ಅಂದ್ರೆ ಅದರಲ್ಲಿ ನೋಡಿ ರಿಟೈರ್ಡ್ ಜಡ್ಜಸ್ ಇರ್ತಾರೆ, ಕೆಲವರು ಭ್ರಷ್ಟ ಹಾಲಿ ಜಡ್ಜಸ್ ಇರ್ತಾರೆ, ಹಾಲಿ ಮತ್ತು ಮಾಜಿ IAS, IPS, IRS, IFS ಕೇಡರ್ಸ್ ಆಫೀಸರ್ಸ್ ಇರ್ತಾರೆ, ಮತ್ತು ಸುಪ್ರೀಂ ಕೋರ್ಟು ಹೈಕೋರ್ಟು. ನಾನು ಜಡ್ಜಸ್ಗಳ ಬಗ್ಗೆ ಹೇಳಿದೆ, ಮತ್ತೆ ಅದನ್ನ ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಆಗಲ್ಲ. ಮತ್ತೆ ಕೆಲವರು ಪ್ರಿನ್ಸಿಪಲ್ಸ್ ಎಥಿಕ್ಸ್ ಇಲ್ಲದೆ ಇರತಕ್ಕಂಥ ಅಡ್ವೊಕೇಟ್ಸ್ ನಮ್ಮಲ್ಲಿ ಎಷ್ಟು ಜನ ಇಲ್ಲ, ಅವರು ಇರ್ತಾರೆ, ಮತ್ತೆ CAಗಳು ಇರ್ತಾರೆ. ನಾನು ಅವ್ರಿಗೆಲ್ಲ ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ, ಡಿ ಕೆ ಶಿವಕುಮಾರ್ ಅಂತ ಈ ಶಿಡಿ ಗಿರಾಕಿಗೆ ಶಿಡಿ ತೆಗೆಯೋದನ್ನ ಬಿಡಿಸ್ಬೇಕಲ್ಲ ನೀವೆಲ್ಲ ಸೇರಿ, ಇಲ್ಲಾಂದ್ರೆ ಅವ್ನ ಹುಚ್ಚನ್ನ ನಾವು ಬಿಡಿಸ್ತೀವಿ. ಡಿ ಕೆ ಶಿವಕುಮಾರ್ ಅವನಲ್ಲ, ಅವನು ಇಂಟರ್ನ್ಯಾಷನಲ್ ಡಾನ್ ಅನ್ಕೊಂಡವನೇ. ಆ ಮೆಜೆಸ್ಟಿಕ್ ಅಲ್ಲಿ ಒಂದು ಲೂಲು ಮಾಲ್ ಅಂತ ಕಟ್ಟದ, ಅದು ಈ ಬಡ್ಡಿ ಮಗ ಕಟ್ಟವನ ಇಡೀ ಜಗತ್ತಿನ ಬಿಸ್ನೆಸ್ ಮ್ಯಾನಿಗೆ ಗೊತ್ತು. ಯೂಸುಫ್ ಅಲಿ ಅಂದ್ರೆ ಯಾರು ಅಂತ, ಕೇರಳದ ಒಬ್ಬ ಬಿಸ್ನೆಸ್ ಮ್ಯಾನ್ ಯೂಸುಫ್ ಅಲಿ. ಒಬ್ಬ ಮುಸ್ಲಿಂ ಅಲ್ಲಿ ನಾನ್ ನೋಡ್ದಂಗೆ ಕ್ವಾಲಿಟಿಫುಲ್ ಪೀಪಲ್ಸ್ ಸಿಗೋದು ನಮಗೆ ಬಹಳ ಅಪರೂಪ. ಕೇವಲ ಮುಸ್ಲಿಮ್ಸ್ ಅಲ್ಲ ಅಷ್ಟೇ ಅಲ್ಲ, ಅದು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಯಾರೇ ಆಗಿರ್ಬೋದು, ಯಾವುದೇ ಧರ್ಮದಲ್ಲಿ ಕ್ವಾಲಿಟಿಫುಲ್ ಪೀಪಲ್ಸ್ ನಾವು ಹುಡುಕ್ಬೇಕು ಅಂದ್ರೆ ಅದು ದುರ್ಬೀನ್ ಹಾಕೊಂಡು ಟಾರ್ಚ್ ಹಾಕೊಂಡು ಇಡೀ ಜಗತ್ತಿನಾದ್ಯಂತ ಹುಡುಕ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಇವತ್ತಿದೆ ನಮ್ಮ ಎದುರುಗಡೆ. ಇಂಥ ಯೂಸುಫ್ ಅಲಿ ಅಂತಕ್ಕಂಥ ಅಗರ್ಭ ಶ್ರೀಮಂತನಿಗೆ ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾದಂತಹ ಮತ್ತು
ದೊಡ್ಡ ದೊಡ್ಡ ಮುಸ್ಲಿಂ ರಾಷ್ಟ್ರಗಳೇನಿದಾವಲ್ಲ, ಈ ನಮ್ಮ ಕಿಂಗ್ಸ್ ಗಳೆಲ್ಲ ವಾಸ ಮಾಡತಕ್ಕಂತ ಸೌದಿ ಅರೇಬಿಯಾ ಇವೆಲ್ಲ, ಅಂತ ಕಡೆನೂ ಕೂಡ ಯೂಸುಫ್ ಅಲಿಗೆ ಜಮೀನುಗಳನ್ನ ಕೊಡ್ತಾರೆ. ಅಲ್ಲಿ ಕಮರ್ಷಿಯಲ್ ಝೋನ್ ಇರೋ ಏರಿಯಾದಲ್ಲಿ ಒಳ್ಳೊಳ್ಳೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿ ಕೊಡ್ತಕ್ಕಂಥದ್ದು ಆತನ ಒಂದು ವೃತ್ತಿ. ಒನ್ ಆಫ್ ದ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್ ಮುಸ್ಲಿಮ್ಸ್ ಅಲ್ಲಿ ಅಂತ ಯೂಸುಫ್ ಅಲಿ ಈ ಕಿಂಗ್ಸ್ ಇದಾರಲ್ಲ ಸೌದಿಲಿ, ಅವರು ಬಡವರಿಗೆ ವಾಸ ಮಾಡೋದಕ್ಕೆ ಮನೆಗಳನ್ನ ಕಟ್ಕೊಡಿ ಅಂತಾನೆ ಫ್ರೀಯಾಗಿ ಜಾಗ ಕೊಡ್ತಾರೆ. ಈ ಯೂಸುಫ್ ಅಲಿ ಏನ್ ಮಾಡ್ತಾನೆ, ಸೌದಿ ಅರೇಬಿಯಾದಲ್ಲಿ ಬಡವರಿಗೆ ಮನೆಗಳನ್ನ ಕಟ್ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಅಲ್ಲಿ ದೊಡ್ಡ ದೊಡ್ಡ ವಾಣಿಜ್ಯ ಕಟ್ಟಡಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಅಂತ ಯೂಸುಫ್ ಅಲಿಗೆ ಈ ಲೂಲು ಮಹಲ್ ಇದೆಯಲ್ಲ, ಅದೇ ಯೂಸುಫ್ ಅಲಿ ನಿರ್ಮಾಣದ ಒಂದು ಲೂಲು ಮಹಲ್. ಓಲೆ ಅದು ಲೂಲು ಮಹಲ್ ಒಂದು ಭೂಮಿಯ ಚರಿತ್ರೆಯನ್ನ ತೆಗೆದ್ರೆ, ಅವ್ರು ಯಾರು ಇವಾಗ ಫರ್ಮ್ ಅಲ್ಲಿ ಕುಂತಿದಾರಲ್ಲ ಅವ್ರು ಜೈಲಲ್ಲಿ ಇರ್ಬೇಕಾಗ್ತದೆ. ಡಿ ಕೆ ಶಿವಕುಮಾರ್, ಸುಮ್ಮನೆ ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತಾ ಇದ್ದೀನಿ, ಇಂಥ ಸಾವಿರಾರು ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್, ಯೂಸುಫ್ ಅಲಿ ಏನು ಮುಸ್ಲಿಂ ಶ್ರೀಮಂತ ಉದ್ಯಮಿ ಇದಾರಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿ, ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಲೂಲು ಮಹಲ್ ಅಂತ ಕಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಇತಂದು ಶೇರ್ ಎಷ್ಟಿದೆ, ಇತನ ಫ್ಯಾಮಿಲಿದು ಶೇರ್ ಎಷ್ಟಿದೆಯೋ ಅದು ಯೂಸುಫ್ ಅಲಿಗ್ ಗೊತ್ತು, ಇವ್ರಿಗೆ ಗೊತ್ತು. ಅದ್ರ ಬಗ್ಗೆ ನಾನು ತೀರಾ ಡೀಪ್ ಆಗಿ ಎಲ್ಲ ಲೆಕ್ಕಪತ್ರಗಳನ್ನೆಲ್ಲ ಕೊಡಕ್ ಹೋಗಲ್ಲ, ಅದು ಇರ್ಲಿ ಒತ್ತಟ್ಟಿಗೆ. ನಾನ್ ಡಿ ಕೆ ಶಿವಕುಮಾರ್ಗೆ ಏನ್ ಹೇಳೋದು, ಡಿ ಕೆ ಶಿವಕುಮಾರ್ ಹಿತೈಷಿಗಳಿದಿರಲ್ಲಪ್ಪ ನೀವು, ಒಂದು 500 ಜನರು 1000 ಜನರು, ಈ ಡಿ ಕೆ ಶಿವಕುಮಾರ್ ಈ ರಾಜ್ಯದ ನೈಸರ್ಗಿಕ ಸಂಪತ್ತನ್ನ ದೋಚಿರೋದನ್ನ ಅವನಿಗೆ ಏನು ಒಳ್ಳೆ ಮಾರ್ಗದರ್ಶನ ಮಾಡಿಕೊಂಡು ಕಾನೂನು ಪಂಡಿತರುಗಳ ತರ ಕಾನೂನಿನಲ್ಲಿ ಅಣ್ಣ ಡಿ ಕೆ ಶಿವಕುಮಾರ್ ಅಣ್ಣ ತಪ್ಸ್ಕೊಂಡು ಹೋಗೋದಕ್ಕೆ ಇಲ್ಲಿ 500 ದಾರಿ ಅಣ್ಣ, ರೈಟ್ ಸೈಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅಣ್ಣ ತಪ್ಸ್ಕೊಂಡು ಹೋಗೋದಕ್ಕೆ ಲೆಫ್ಟ್ ಸೈಡ್ ಅಲ್ಲಿ 500 ದಾರಿ ಅಣ್ಣ, ಕಾನೂನಲ್ಲಿ ತಪ್ಸಬೋದಣ್ಣ, ನೀನ್ ಲೂಟಿ ಹೊಡಿಯೋಣ, ಬೇನಾಮಿಯಾಗಿ ನಮ್ ಶೇರ್ ಅಣ್ಣ ಗಟ್ಟಿಯಾಗಿರ್ಬೇಕಣ್ಣ, ಅಣ್ಣ ನೀನ್ ಸಿಎಂ ಆಗಿ ರಾಜ್ಯ ಲೂಟಿ ಹೊಡೆದು ಈ ದೇಶನ್ನ ಈ ರಾಜ್ಯನ್ನ ನೀನು ಮಾರ್ಬೇಕಣ್ಣ ಅಂತ ಕುಂತಿದ್ರಲ್ಲ ನೀವು ತುದಿಗಾಲಲ್ಲಿ ಬಡ್ಡಿ ಮಕ್ಕಳು ನೀವು. ನಾನ್ ನಿಮ್ಮನ್ನ ಬಡ್ಡಿ ಮಕ್ಕಳು ಅನ್ನೋ ಭಾಷೆಯಿಂದಾನೇ ಮಾತಾಡೋದು. ನಾನು ಇವತ್ನವರೆಗೂ 46 ವರ್ಷದಲ್ಲಿ ಭೂಮಂಡಲದಲ್ಲಿ ಜನಿಸಿ ಯಾವ ದೊಡ್ಡ ನಾಯಕನಿಗೂ ನಾನು ಕಚ್ಚೆ ಕಟ್ಟಿಲ್ಲ. ಯಾವನಾದ್ರೂ ನನಗೆ ಅದೇ ಮೋಸದಲ್ಲಿ ನಾನೆಲ್ಲೋ ವಾಕ್ ಮಾಡ್ಕೊಂಡು ಹೋಗ್ತಿರ್ತೀನಪ್ಪ, ಎಲ್ಲೋ ಕೆಲ್ಸದ ಮೇಲೆ ಹೋಗ್ತಿರ್ತೀನಿ, ನನ್ನ ಕೆಲ್ಸದಲ್ಲಿ ನನ್ನ ಟೆನ್ಷನ್ ಅಲ್ಲಿ ನಾನು ಇರ್ತೀನಿ, ಹಿಂದೆ ಬೆನ್ನಿಗೆ ಬಂದು ಚೂರಿ ಹಾಕಿ ಅಣ್ಣ ತಲೆಗೆ ಹೊಡೆದು ಹೋಗಿರಲ್ಲ ಅಣ್ಣ, ನನ್ನ ಎದುರುಗಡೆ ಡಾನ್ ಅಂತ ಹೇಳ್ಕೊಂಡ್ ತಿರ್ಗಾಡ್ತಾರಲ್ಲ ಡಿ ಕೆ ಶಿವಕುಮಾರ್, ಪೊಲಿಟಿಕಲ್ ಕ್ರಿಮಿನಲ್, ಯೂನಿವರ್ಸಲ್ ಕ್ರಿಮಿನಲ್, ಕೇಳಿಸ್ಕೋ. ಅವ್ರ ಮಾತು ಕಟ್ಕೊಂಡು ನನ್ನ ಹತ್ರ ಏನಾದ್ರೂ ಚಿಂದಿ ಚಿತ್ರಾನ್ನ ಆಟ ಆಡಿದ್ರೆ ಬೂಂದಿ ಮೊಸರನ್ನ ಮಾಡ್ಕೊಂಡು ತಿಂದ್ಬಿಡ್ತೀನಿ ನಿನ್ನ ವಂಶನ್ನ, ನಿನ್ನ ಸಂತತಿನ, ನಿನ್ನ ಸೈನ್ಯನ, ನಿನ್ನ ತುಕಡಿಗಳನ್ನ ಇಡೀ ವಿಶ್ವದಲ್ಲಿ ಎಷ್ಟೇ ಇರಲಿ. ಇದು ಬ್ರಹ್ಮಾನಂದ ರೆಡ್ಡಿ ತಾಕತ್. ಮೊನ್ನೆ ನಿನ್ನ ಪುಂಡ ಪೋಖ್ರಿಗಳನ್ನೆಲ್ಲ ಕಳಿಸಿದ್ದಲ್ಲ, ಪುಂಡ ಪೋಖ್ರಿಗಳನ್ನ ನನ್ನ ಹತ್ರ ಚರ್ಬಿ ತೆಗೆದು ಬಿಡ್ತೀನಿ, ಚಮಡ ಸುಲ್ದು ಬಿಡ್ತೀನಿ ಬಡ್ಡಿ ಮಕ್ಕಳುಗಳಿಗೆ, ಎಲ್ಲೋಡೋ ಕ್ಷಮಿಸಿದೀನಿ. ನಾನು ನಜರೇತಿನ ಯೇಸು ಕ್ರಿಸ್ತನನ್ನ ನಾನು ಪೂಜೆ ಮಾಡ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತೀನಿ ಜಗತ್ತಿನ, ನಂದೇನು ಯಾವೊಂದೇನು ಅಬ್ಜೆಕ್ಷನ್ ಇಲ್ಲ, ಯಾವನ್ಗೂ ನಾನೇನು ಕಚ್ಚೆಯಲ್ಲಿ ಕಟ್ಲೇಬೇಕಾಗಿಲ್ಲ. ಆ ಶಿಲುಬೆ ಅನ್ನೋದು ನನ್ನ ಅಂಗಾಂಗಗಳನ್ನ ಕಟ್ಟಾಕೈತೆ, ಆ ನಜರೇತಿನ ಯೇಸು ಕ್ರಿಸ್ತರ ಪರಿಶುದ್ಧವಾದ ರಕ್ತನ ನನ್ನ ಮನುಷ್ಯನನ್ನಾಗಿ ಮಾಡೈತೆ, ಮತ್ತೆ ಪವಿತ್ರಾತ್ಮರ ಬೆಂಕಿಯ ಅಭಿಷೇಕನ ನನ್ನ ಮನುಷ್ಯನನ್ನಾಗಿ ಮಾಡೈತೆ. ಇಲ್ದೆ ಹೋಗಿದ್ರೆ ಡಿ ಕೆ ಶಿವಕುಮಾರ್ ನಿನ್ನಂತ ಕೋಟಿಗಟ್ಟಲೆ ಜನಕ್ಕೆ ಇಷ್ಟೊತ್ತಿಗೆ ನೀನು ಊತಾಕಿದ್ಯಲ್ಲ, ಕಂಡರಾಸ್ತಿ ಕೊಳ್ಳೆ ಹೊಡೆದಕ್ಕೆ, ಹಂಗೆ ನಿಮ್ಮಂತರ ನಾನು ಊತಾಕಿರ್ತಿದ್ದೆ. ನೀನ್ ಕಂಡರಾಸ್ತಿಗೋಸ್ಕರ 100 ಜನಕ್ಕೆ ಮರ್ಡರ್ ಮಾಡಿ ಹೆಂಗೆ ಇವತ್ತು ಕಾನೂನಿನ ದೃಷ್ಟಿಯಲ್ಲಿ ಘನಪಂಡಿತ ಡಿ ಕೆ ಶಿವಕುಮಾರ ಇನ್ನೇನು ಮುಖ್ಯಮಂತ್ರಿ ಆಗಿ ಈ ರಾಜ್ಯದಲ್ಲಿ ಎಲ್ಲ ಆಸ್ತಿವಂತರನ್ನೆಲ್ಲ ಸಾಯಿಸಿ ಮರ್ಡರ್ ಮಾಡಿ ಮುಚ್ಚಾಕಿ ಇನ್ನು ಪುಟ್ಗೋ ಸಿಟಿ ಎಷ್ಟಪ್ಪ ಕ್ರಿಮಿನಲ್ ನನ್ನ ಮಕ್ಕಳದು, ಹೈಲಿ ಎಜುಕೇಟೆಡ್ ವೈಟ್ ಕಲರ್ ಕ್ರಿಮಿನಲ್ಸ್ ಕಳ್ಬಡ್ಡಿ ಮಕ್ಕಳದು, ನ್ಯಾಯಾಂಗದಲ್ಲಿ, ಕಾರ್ಯಾಂಗದಲ್ಲಿ, ಶಾಸಕಾಂಗದಲ್ಲಿ, ಪತ್ರಿಕಾಂಗದಲ್ಲಿ ಇನ್ನ ಚಮಚಗಿರಿ ಮಾಡ ಚಪ್ಪರ್ ನನ್ನ ಮಕ್ಕಳುಗಳು ಹೇಳ್ತಾ ಇರೋದು ನಾನು ಅವ್ರಗಳಿಗೆ ಹೇಳ್ತಾ ಇದ್ದೀನಿ. ನಿನ್ನ ಸಪೋರ್ಟ್ ಮಾಡ್ತಾವ್ರಲ್ಲ, ನಿನ್ನ ಕ್ರಿಮಿನಲ್ ಧೈರ್ಯವಂತ ಅಂತ ನಿನ್ನ
ನಿಮ್ಮ ತಮ್ಮ ಡಿ ಕೆ ಸುರೇಶನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ತಿಳ್ಕೊಂಡವ್ರಲ್ಲ, ಅವೆಲ್ಲ ಪುಟ್ಕೋಸಿ ನಮ್ಮ ಹತ್ರ ನಡೆಯಲ್ಲ. ನಾನು ಯಾವನಿಗೂ ಕೆರವು ಮಾಡಲ್ಲ. ನಾವು ಯಾವತ್ತು ಹೇಗಪ್ಪ ಅಂದ್ರೆ ಲಯನ್ಸ್ ಫ್ಯಾಮಿಲಿಯಿಂದ ಬಂದಿರೋರು. ಲಯನ್ಸ್ ಫ್ಯಾಮಿಲಿಯಿಂದ. ಲಯನ್ಸ್ ಫ್ಯಾಮಿಲಿ ಅಂದ್ರೆ ರಾಯಲ್ ಫ್ಯಾಮಿಲಿ ಅಂತ. ನಾವು ಯಾವತ್ತು ಭಿಕ್ಷೆ ಬೇಡದಕ್ಕೆ ಹೋಗಿಲ್ಲಪ್ಪ. ತುಮಕೂರು ಜಿಲ್ಲೆಯಲ್ಲಿ ಯಾವನಿಗಾದ್ರೂ ಚಪ್ಪರ್ ರಾಜಕಾರಣಿಗಳಿಗೆ ಕೇಳು, ತುಮಕೂರು ಜಿಲ್ಲೆಯಲ್ಲಿ ಬ್ರಹ್ಮಾನಂದ ರೆಡ್ಡಿ ಭಿಕ್ಷೆ ಬೇಡವನ ಅಂತ. ನೀನ್ ರಾಜಣ್ಣನ ಹತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ರಾಜಣ್ಣ ಕ್ಷಮಿಸಿದ್ರು ಕ್ಷಮಿಸ್ಬಿಡ್ತಾನೆ ನಿನ್ನ. ನಾನು ರಾಜಣ್ಣನಿಗಿನ ಮುಂಚೆ ಕ್ಷಮಿಸ್ತೀನಿ. ಆದ್ರೆ ವಾಸ್ತವದಲ್ಲಿ ಏನಪ್ಪಾ ಅಂದ್ರೆ, ನೀನು ಜನರನ್ನ ಹತ್ಯೆ ಮಾಡಿ, ಮರ್ಡರ್ಗಳ ಮಾಡಿ ಮುಚ್ಚಾಕಿ, ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿ ಮುಚ್ಚಾಕಿ, ಅವ್ರ ಆಸ್ತಿ ಪಾಸ್ತಿ ದೋಚಿ ಇವತ್ತು ದೊಡ್ಡ ಶ್ರೀಮಂತ ಅನ್ಸಿಡಿದೆಯಲ್ಲ. ಲಿಸ್ಟ್ ಐತ್ ನನ್ನ ಹತ್ರ. ಲಿಸ್ಟ್ ಇಲ್ದೆ ನಾನು ಯಾವ ರಾಜಕಾರಣಿ ಮನೆ ಹತ್ರನೂ ಬರಲ್ಲ. ಯಾವ್ದಾದ್ರು ರಾಜಕಾರಣಿ ಮನೆ ಹತ್ರ ಬ್ರಹ್ಮಾನಂದ ರೆಡ್ಡಿ ಬಂದವನೇ, ಯಾವ್ದಾದ್ರು ರಾಜಕಾರಣಿ ಬ್ರಹ್ಮಾನಂದ ರೆಡ್ಡಿ ಫೋನ್ ಮಾಡವನಂದ್ರೆ ಅವನ ಇಡೀ ವಂಶದ ಡಾಟಾ ನನ್ನ ಹತ್ರ ಇರ್ತತೆ. ಇವ್ರನ್ನ ಹುಟ್ಟಿಸ್ತವ್ರು ಯಾರು, ಎಷ್ಟು ಜನರನ್ನ ಮರ್ಡರ್ ಮಾಡಿದ್ರು, ಎಷ್ಟು ಜನರ ಆಸ್ತಿನ ಇವರು ಹೆಂಗೆ ನುಂಗಿ ನೀರು ಕುಡಿದ್ರು, ಎಲ್ಲ ಹಿಸ್ಟ್ರಿ ಇಟ್ಕೊಂಡಿರ್ತೀವಿ ನಾವು. ಬ್ಲಡ್ ಅಲ್ಲಿ, ರಕ್ತದ ಕಣಕಣದಲ್ಲಿ ಐತೆ. ನೀನು ನೋಡು, ಅಫಿಷಿಯಲ್ ಟೆರರಿಸಂ ಮಾಡ್ತೀಯ ನನ್ನ ಜೊತೆ, ಓಪನ್ ಚಾಲೆಂಜ್, ನಾನು ಅದಕ್ಕೂ ರೆಡಿ. ಇಲ್ಲೀಗಲ್ ಟೆರರಿಸಂ ಮಾಡ್ತೀಯ, ನಾನು ಅದಕ್ಕೂ ರೆಡಿ. ನೋಡಿ, ನಿನ್ನ ಹತ್ರ ಎಷ್ಟು ಸಾವಿರ ಕೋಟಿ ಸಾಮ್ರಾಜ್ಯ, ಎಷ್ಟು ಸಾವಿರಾರು ಕೋಟಿ ಆಯುಧಗಳಿದಾವೋ ಎಲ್ಲವುದನ್ನು ಪಣಕ್ಕಿಕ್ಕು. ನಾನೇನ್ ತಲೆ ಕೆಡಿಸ್ಕೊಳ್ಳಲ್ಲ. ನೋಡಪ್ಪ, ನಾನು ಹೇಳಿದ್ನಲ್ಲ, ನಜರೇತಿನ ಯೇಸು ಕ್ರಿಸ್ತ ನಿಜವಾಗ್ಲೂ ನನ್ನ ದೇವರಾಗಿದ್ರೆ, ನನ್ನ ರಕ್ಷಕನಾಗಿದ್ರೆ, ನಿಮ್ಮ ದವಡೆ ಹಲ್ಲುಗಳನ್ನು ಮುರಿದು ನನಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿ ತೋರಿಸ್ತಾರೆ. ಡಿ ಕೆ ಶಿವಕುಮಾರ್, ನಿನ್ನೆಲ್ಲ ಮುಖ್ಯಮಂತ್ರಿ ಮಾಡೋದು ಅಯೋಗ್ಯ, ಅಸಮರ್ಥ, ಕಂಡೋರ್ ಮನೆ ಆಸ್ತಿ ಹೊಡೆದ್ರ ಕಳ್ಳ, ಬಡ್ಡಿ ಮಗನೇ, ಇಡಿಯಟ್. ಯಾರ ಮುಂದೆ ನಿನ್ನ ದಾದಾಗಿರಿ ತೋರಿಸ್ತಿದ್ಯಾ? ನೀನು ಈ ಸಿಎಂ ಪಟ್ಟ ಬೇಕೇನು? ಲೈ, ನಿನ್ನ ಚಟ್ಟ ಕಟ್ಟಿಬಿಡ್ತಾರೆ ಬಡವರು ಶಾಪದಲ್ಲಿ. ಇಡಿಯಟ್ ಫೆಲೋ ಡಿ ಕೆ ಶಿವಕುಮಾರ್. ಡಿ ಸಿ ಎಂ ಪದವಿಗೆ ಗೌರವ ಇದೆ, ನಿನಗಲ್ಲ. ಡಿ ಸಿ ಎಂ ಪೋಸ್ಟಿಗೆ ಸಂವಿಧಾನದಲ್ಲಿ ಗೌರವ ಇರ್ತದ. ಆ ಚೇರಲ್ಲಿ ಕುಂತರ ಕಳ್ಳರ ಸುಳ್ರಿಗೆಲ್ಲ ನಾವು ಗೌರವ ಕೊಡೋ ಅವಶ್ಯಕತೆ ಇಲ್ಲ. ಅದು ಭಾರತದ ಸಂವಿಧಾನದ ಸೌಂದರ್ಯ ಮತ್ತು ಭಾರತದ ಸಂವಿಧಾನದ ಬ್ಯೂಟಿ ಆಫ್ ನೇಚರ್. ಅರ್ಥ ಮಾಡ್ಕೋ. ಕಳ್ಳ ಬಡ್ಡಿ ಮಕ್ಕಳ ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಡಿ ಕೆ ಶಿವಕುಮಾರ್, ನೀನು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಾಣ್ತಿದೆಯಲ್ಲ. ಎಷ್ಟಪ್ಪ ಇನ್ವೆಸ್ಟ್ ಮಾಡಿದ್ಯಾ? ಕಾಂಗ್ರೆಸ್ ಪಕ್ಷಕ್ಕೆ ಇನ್ವೆಸ್ಟ್ ಮಾಡಷ್ಟು ನೀನು ಇಂಟರ್ನ್ಯಾಷನಲ್ ವೈಟ್ ಕಾಲರ್ ಬಿಸ್ನೆಸ್ ಮ್ಯಾನ. ಕೇರಳದ ಯೂಸುಫ್ ಅಲಿ ಏನೋ ಪಾಪ, ನೀನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ನಿನ್ ಜೊತೆ ವ್ಯವಹಾರ ಮಾಡಿರೋದು. ಕೇರಳದಲ್ಲೆಲ್ಲ, ವಿಶ್ವದಲ್ಲಿ ಯೂಸುಫ್ ಅಲಿ ಹೆಸರಿದೆ. ನಿಂತರ ಕ್ರಿಮಿನಲ್ ಅಲ್ಲ, ಬಡವರು ರಕ್ತ ಕುಡಿದಿದ್ದಾನೆ. ಹೋಗ್ ಕೇಳು, ಕೇಳ್ಕೊಂಬ ಯೂಸುಫ್ ಅಲಿ ಸಾಹೇಬ್ರಿಗೆ. ನೀನ್ ಹೋಗ್ ಕೇಳು. ಬ್ರಹ್ಮಾನಂದ ರೆಡ್ಡಿ ಅವರು ನಿಮಗೆ ಪರಿಚಯ ಇದಾರ? ಯೂಸುಫ್ ಅಲಿ ಅವ್ರೆ, ಬ್ರಹ್ಮಾನಂದ ರೆಡ್ಡಿ ಅವರು ಹೇಳ್ತಿದ್ರು, ಯೂಸುಫ್ ಅಲಿ ಹತ್ರ ಹಲಾಲ್ ದುಡ್ಡಂತೆ, ಡಿ ಕೆ ಶಿವಕುಮಾರ್ ಆಗಿರ ನನ್ನ ಹತ್ರ ಇರ್ತಕ್ಕಂಥದ್ದು ಹರಾಮಿ ದುಡ್ಡಂತೆ. ಹರಾಮಿ ದುಡ್ಡು ಅಂದ್ರೇನು, ಹಲಾಲ್ ದುಡ್ಡು ಅಂದ್ರೇನು ಅಂತ ಹೋಗಿ ಯೂಸುಫ್ ಅಲಿ ಕೇಳ್ಕೊಂಬರಪ್ಪ. ಯೂಸುಫ್ ಅಲಿ ನಿನಗೆ ಕ್ಲೀನ್ ಆಗಿ ಪಾಠ ಹೇಳ್ತಾನೆ. ನೀನೇನು ಮನುಷ್ಯನೇನು, ಮೃಗನ? ಯಾರ ಮನೆನ ನೀನು ಹಾಳು ಮಾಡಿ, ಯಾರ ತಲೆ ನೋಡುದು? ಅಲ್ಲಲ್ಲಿ ಡಿ ಕೆ ಶಿವಕುಮಾರ, ನೀನು ನನ್ನ ವಿರುದ್ಧ ಪುಟ್ಕೋಸಿ ಪೊಲೀಸರಿಗೆ ಕಳಿಸೋದು. ನಾನು ಅದಕ್ಕೆ ಹೇಳಿದ್ದು ಅಫಿಷಿಯಲ್ ಟೆರರಿಸಂ ಅಂತ. ಯಾರ್ಯಾರು ಪೊಲೀಸ್ ಇಲಾಖೆಯಲ್ಲಿ ಕಾಕಿ ಡ್ರೆಸ್ ಅನ್ನ ಹಾಕೊಂಡು ಡಿ ಕೆ ಶಿವಕುಮಾರ್ ಅಂತ ಚಪ್ಪರ್ 420 ನಮ್ಮ ಕರಾಮ್ ಕ್ರಿಮಿನಲ್ ಟೆರರಿಸಂ ಪೊಲಿಟಿಕಲ್ ಲೀಡರ್ಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತರಿಗೆ ನಾನು ನನ್ನ ಎಕ್ಕಡದಲ್ಲಿ ಹೊಡೆದ್ಬಿಟ್ಟು ಪಾಠ ಹೇಳ್ತೀನಿ. ಯಾಕೆ ಭಾಷೆ ಬಳಸ್ತೀನಿ ಅಂದ್ರೆ, ನಾನೇನು ಯಾವ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯ ದೋಚಿರೋದಕ್ಕೆ, ಈ ರಾಜ್ಯದಲ್ಲಿ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಅಕ್ರಮಗಳಿಗೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಇಬ್ರು ಅಣ್ಣ ತಮ್ಮಂದಿರು. ಇಬ್ರು ಏನು ಸಾಚಗಳಲ್ಲ. ಇಬ್ರು ಒಬ್ರಿಗಿನ ಒಬ್ರು ಕುಖ್ಯಾತ ಕ್ರಿಮಿನಲ್ಗಳೇ, ಅದು ಬೇರೆ ಪ್ರಶ್ನೆ. ಇವ್ರನ್ನ ಒಂದು ಒಳಗಡೆ ಹಾಕ್ಬೇಕಾಗಿರೋ ಪೊಲೀಸರುಗಳು. ಅವನೇನೋ ಹೇಳ್ಬಿಟ್ಟಂತೆ ಡಿ ಕೆ ಶಿವಕುಮಾರ, ಡಿ ಕೆ ಸುರೇಶ
ನನ್ನ ವಿಷಯಕ್ಕೆ ಬಂದು ಅಲ್ಲಾಡಿಸ್ತವ್ರೆ ಪೊಲೀಸರು. ಹಬ್ಬ. ನಾನು ಪೊಲೀಸರಿಗೆ ಹೇಳಿದೆ, ಅಣ್ಣ ಬೇಡ ಕಣ್ಣಣ್ಣ, ನಾನು ಪ್ರೀತಿಯಿಂದ ಕೇಳಿದ್ರೆ ವರ ಕೊಟ್ಟು ಕಳಿಸ್ಬಿಡ್ತೀನಿ. ದುಶ್ಮನಿ ಮಾಡಿದ್ರೆ ಅಣ್ಣ ಡಿ ಕೆ ಶಿವಕುಮಾರ್ ವಂಶಕ್ಕೂ ಬಿಡಲ್ಲ, ನಿಮ್ ವಂಶಕ್ಕೂ ಬಿಡಲ್ಲ ಅಣ್ಣ. ನಿಮ್ಮಿಂದ ಟೀಮ್ ಲೆಕ್ಕ ಹಾಕಲ್ಲ ಅಣ್ಣ, ಕೌಂಟೇ ಮಾಡಲ್ಲ ಅಣ್ಣ. ತಿರುಗಿ ಬಿದ್ರೆ ಸುಧಾರ್ಸ್ ಹೇಳೋದಕ್ಕೆ 100 ಜನ್ಮ ನಿಮ್ ಕೈಲಿ ಆಗಲ್ಲ ಅಣ್ಣ. ನಾನು ಪ್ರೀತಿಯಿಂದ ಹೇಳ್ದೆ, ಅವ್ರಿಗೆ ಎಚ್ಚರಿಕೆ ಕೊಟ್ಟು ಹೇಳ್ದೆ, ಗದರಿಸಿ ಹೇಳ್ದೆ, ಕೇಳಲಿಲ್ಲ ಕಳ್ಬಡ್ಡಿ ಮಗನು. ಇಲ್ಲಿ ನೋಡ್ರಿ, ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಎಂಜಲ್ ಕಾಸಿಗೆ ನೋಡ್ಬೇಕಾ ಪೊಲೀಸರು ಬಡ್ಡಿ ಮಕ್ಕಳು ಏನ್ ಕ್ರಿಮಿನಲ್ ಐಡಿಯಾಗಳು ಯೂಸ್ ಮಾಡ್ತಿದ್ರು. ಇವತ್ತು ಆ ಕ್ರಿಮಿನಲ್ ಐಡಿಯನ್ನ ಅಪ್ಲೈ ಮಾಡ್ತಾವ್ರೆ ದಶ ದಿಕ್ಕಿನಲ್ಲಿ. ನಾನು ಇವತ್ತು ಹೇಳ್ತಾ ಇದೀನಿ, ನನಗೆ ಯಾರ್ಯಾರು ಪರಿಚಯ ಅವ್ರು ಎಲ್ಲರಿಗೂ ಫೋನ್ ಮಾಡಿ ಅವ್ರಿಗೆ ಯಾವ್ಯಾವ ರೀತಿ ಫಂಡಿಂಗ್ ಮಾಡಿ ಏನೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿಸ್ಕೊಂಡು ಪೊಲೀಸರು ಮತ್ತೆ ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ ಬೇರೆ ಏನು ಮಾಡಕ್ ನೀವು ಇಷ್ಟಪಡ್ತಿಲ್ಲ. ಅದೇ ಸಿಡಿ ತಲೆಡಿಯ ಕೆಲಸ. ಅದಕ್ಕೆ ಕಣೋ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದು, ಕಳ್ಬಡ್ಡಿ ಮಕ್ಕಳ, ಈ ರಾಜ್ಯನ ಸಿಡಿ ಮುಕ್ತ ರಾಜ್ಯನ ಮಾಡ್ತೀನಿ. ನಾನು ಕಾಂಗ್ರೆಸ್ ಹೈಕಮಾಂಡಿಗೆ ಅತ್ಯಂತ ಆತ್ಮೀಯನಾಗಿ, ಅದರಲ್ಲೂ ನನ್ನ ತಾಯಿ ಸೋನಿಯಾ ಗಾಂಧಿಯ ಘನತೆ ಗೌರವವನ್ನ ಇಲ್ಲಿ ನಾನು ಉಲ್ಲೇಖ ಮಾಡ್ತಾ, ನನ್ನ ರಿಯಲ್ ಬ್ರದರ್ಹುಡ್, ನನ್ನ ಎಲ್ಡರ್ ಬ್ರದರ್ ರಾಹುಲ್ ಗಾಂಧಿಯ ಗೌರವವನ್ನ ಇಲ್ಲಿ ನಾನು ಕಾಪಾಡ್ಕೊಳ್ತಾ, ನಾನು ಹೈಕಮಾಂಡಿಗೆ ಒಂದು ವಿನಂತಿಯನ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ. ಈ ಡಿ ಕೆ ಶಿವಕುಮಾರ್ಗೆ ಡಿಸಿಎಂ ಸ್ಥಾನಮಾನ ಹುದ್ದೆ ಪದವಿಗಳಿಂದ ತತ್ಕ್ಷಣವೇ ಈತನ ರಾಜೀನಾಮೆಯನ್ನ ಪಡಿಬೇಕು. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಈ ಡಿ ಕೆ ಶಿವಕುಮಾರನಿಗೆ ರಾಜೀನಾಮೆಯನ್ನ ಪಡಿಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆಯಲ್ಲ ಅದರಿಂದ ಡಿ ಕೆ ಶಿವಕುಮಾರ್ ರಾಜೀನಾಮೆ ಪಡಿಬೇಕು. ಡಿಸಿಎಂ ಸ್ಥಾನಮಾನ ಹುದ್ದೆ ಪದವಿಗಳಿಂದ ಈತನ ರಾಜೀನಾಮೆಯನ್ನ ಪಡಿಬೇಕು. ಮತ್ತೆ ಈ ಜಲಸಂಪನ್ಮೂಲ ಖಾತೆ ಮತ್ತು ಬೆಂಗಳೂರು ಉಸ್ತುವಾರಿ ಖಾತೆಯ ಸ್ಥಾನಮಾನ ಹುದ್ದೆ ಪದವಿಗಳಿಂದ ಈತನ ರಾಜೀನಾಮೆಯನ್ನ ಪಡಿಬೇಕು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಅಂತ ಬೀದಿಯಲ್ಲಿ ಇವನು ಹೇಳ್ಕೊಂಡು ತಿರುಗಾಡಬಾರದು. ಇವರು ಬಾಲ ಬಿಚ್ಚಿದ್ರೆ ಇವರ ದುರಂಕಾರದ, ಇವನೇನು ಡಿ ಕೆ ಸುರೇಶ್ ಅವನಲ್ಲ, ಇವನ್ ತಮ್ಮ ಇರ್ಬೋದು, ಡಿ ಕೆ ಶಿವಕುಮಾರ್ ಅಣ್ಣ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಇವತ್ತು ಈ ಎತ್ತರಕ್ಕೆ ಬೆಳೆದಿರತಕ್ಕಂಥದ್ದು. ಅವನ ಹತ್ರ ಇರತಕ್ಕಂಥ ದುಡ್ಡು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ತೋರಿಸಿ ಜನರಲ್ಲಿ ಭಯ ಭೀತಿಯನ್ನು ಹುಟ್ಟಿಸಿ ಮಾಡಿರ್ತಕ್ಕಂಥ ಕ್ರೈಮ್ ಇಂದ ಸಂಪಾದನೆ ಮಾಡಿರ್ತಕ್ಕಂಥ, ಎಕನಾಮಿಕಲ್ ಕ್ರೈಮ್ ಇಂದ ಸಂಪಾದನೆ ಮಾಡಿರ್ತಕ್ಕಂಥ ಈ ಪಾಪದ ಹಣದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮುಂದುವರಿಬಾರದು ಅಂತಕ್ಕಂಥ ಒಂದು ವಿನಂತಿಯನ್ನ ನಾನು ಕಾಂಗ್ರೆಸ್ ಹೈಕಮಾಂಡಿಗೆ ಮಾಡ್ಕೊಳ್ತಾ, ಜೊತೆಗೆ ಈ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶನನ್ನ ಕಾಂಗ್ರೆಸ್ ಪಕ್ಷದಿಂದ ನಿರ್ದಾಕ್ಷಿಣ್ಯವಾಗಿ ಯಾವುದೇ ನೋಟಿಸ್ ಅನ್ನ ಕೊಡದಂತೆ ಇವರು ಇಬ್ಬರನ್ನ ಅಣ್ಣ ತಮ್ಮಂದರನ್ನ ಉಚ್ಚಾಟನೆ ಮಾಡಬೇಕು. ಯಾಕೆ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತುತವಾದ ಬೇಡಿಕೆಯನ್ನ ಈ ಮೊದಲನೇ ವಿಡಿಯೋದಲ್ಲಿ ನಾನು ಹೈಕಮಾಂಡ್ ಗಮನದಲ್ಲಿ ತರ್ತಾ ಇದ್ದೀನಿ ಅನ್ನೋದಾದ್ರೆ, ನನ್ನ ಸ್ವಂತ ಟೀಚರ್ ಒಬ್ಬರಿದ್ದಾರೆ. ಅವರು ಬಂದು ಅಪ್ಪಟ ದೈವ ಭಕ್ತರು. ಅವರ ಒಂದು ಪ್ರಾಪರ್ಟಿಯನ್ನ ಈ ಕಳ್ಬಡ್ಡಿ ಮಕ್ಕಳು ಎಲ್ಲ ಪಕ್ಷದ ರಾಜಕಾರಣಿಗಳು ಕೊಳ್ಳೆ ಹೊಡಿಬೇಕು ಅಂತ ತೀರ್ಮಾನ ತೆಗೆದುಕೊಂಡಾಗ ಕಳೆದ 20 ವರ್ಷದಿಂದ ಆ ನನ್ನ ಟೀಚರ್ ಕೋರ್ಟ್ ಅಲ್ಲಿ ಫೈಟ್ ಮಾಡಿ 10,70,00,000 ಅವಾರ್ಡ್ ಬಿಡಿಯೋದವ್ರು ಕಟ್ಕೊಡ್ಬೇಕು ಅಂತ ಹೇಳಿದಾಗ ಅದನ್ನ ಬಿಡಿಎ
ಬಿಡಿ ಅಂದ್ರೆ ಬೆಂಗಳೂರಿನ ಭ್ರಷ್ಟ ಭಯೋತ್ಪಾದಕರ ಅಡಗುದಾಣ, ಅಧಿಕಾರಿಗಳ ಅಡಗುದಾಣ ಬಿಡಿ ಅಂದ್ರೆ. ಅದಕ್ಕೆ ಉಸ್ತುವಾರಿ ಯಾರು ಅಂದ್ರೆ ಈ ಕಳ್ಳ ಬಡ್ಡಿ ಬಗ ಡಿ.ಕೆ. ಶಿವಕುಮಾರ ಉಸ್ತುವಾರಿ. ಶಾಂತಿನಗರದ ಯಾರೀಸ್ ಅಧ್ಯಕ್ಷನಾದ್ರೂ ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಾಗಂತ ಎಲ್ಲ ವಿಷಯದಲ್ಲೂ ಅಲ್ಲ, ಸ್ಕ್ವೈರ್ ಫೀಟ್ ಲೆಕ್ಕದಲ್ಲಿ ಯಾರೀಸು ಶಾಂತಿನಗರದ ಶಾಸಕರು ಮತ್ತು ಅವರ ಮಗ ಕ್ರಾಂತಿಕಾರಿ ಮಹಮ್ಮದ್ ನಲ್ಪಾಡ್ರವರು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅವ್ರಿಗೆ ಇಂಡಿಪೆಂಡೆಂಟ್ ಆಟ ಆಡ್ತಕ್ಕಂಥ ಎಲ್ಲಾ ಸ್ವಾತಂತ್ರ್ಯವನ್ನ ಈ ನಮ್ಮ ಪುಟಗೋಸಿ ಡಿ.ಕೆ. ಶಿವಕುಮಾರ ಕೊಟ್ಟಿದ್ದಾನೆ. ಆದ್ರೆ ನನ್ನ ಟೀಚರ್ ಮ್ಯಾಟ್ರಿಗೆ ಬಂದ್ರೆ ಡಿ.ಕೆ. ಶಿವಕುಮಾರ ಯಾರಿಸ್ ಅಂಗಾಂಗಗಳನ್ನ, ಮೊಹಮ್ಮದ್ ನಲ್ಪಾಡ್ ಅಂಗಾಂಗಗಳನ್ನ ಕಟ್ಟಿ ಹಾಕಿ ಇಡೀ ಬಿಡಿ ಆ ಭ್ರಷ್ಟ ಭಯೋತ್ಪಾದಕ ಅಧಿಕಾರಿಗಳ ಅಂಗಾಂಗಗಳನ್ನೆಲ್ಲ ಕಟ್ಟಿ ಹಾಕಿ ನನ್ನ ಗಮನಕ್ಕೆ ಬರದೆ 10,70,00,000 ಕೊಡಬಾರದು, ಆ 10,70,00,000 ನಾನೇ ತಿಂದು ತೆಗಬೇಕು, ಮತ್ತು ಅದರ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ನಮ್ದು ಅದು ಒಂದು ವಿಸ್ತೀರ್ಣ, ಅದು ಒಂದು 10 ಕೋಟಿ ಸೈಟ್ ಇಂದು ಟೋಟಲ್ ಎಷ್ಟು, ಒಂದು 20 ಕೋಟಿ ಅಣ್ಣ ನಾನೇ ತಿಂದು ತೆಗಬೇಕು ಅಂತ ಬಡ್ಡಿ ಮಗ ಸ್ಕೆಚ್ ಹಾಕೊಂಡು ಕೂತ್ಬಿಡೋದ ಅಣ್ಣ ತಮ್ಮಂದ್ರೆ. ನಾನು ಒಂದು 100 ಸರಿ ಹೋಗಿ ಹೇಳಿದೆ, ಬೇಡ ಕಣಪ್ಪ, ಅದು ನನ್ನ ಟೀಚರ್ದು ಕೊಟ್ಬಿಡ್ರಿ. ನೋಡೋ, ಟೀಚರು ತಾಯಿ ಸಮಾನ. ನಾವೇನಂತೀವಿ, ನಮ್ಮ ಸಂಸ್ಕೃತದ ಶ್ಲೋಕಗಳೇನು ಹೇಳ್ತವೆ, ನಾವು ಗುರುಗಳಿಗೆ ಏನಂತ ಕರಿತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ದೇವರಿಗೆ ನಾವು ಗುರುಗಳನ್ನ ಹೋಲಿಸ್ತೀವಿ ಅಂದ್ರೆ ಗುರುಗಳು ಆಸ್ತಿನೇ ಹೊಡಿಬೇಕು ಅಂತ ಈ ಕಳ್ಳ ಬಡ್ಡಿ ಮಕ್ಕಳು ಅಣ್ಣ ತಮ್ಮಂದಿರು ಇಬ್ರು, ಅದು ಡಿ.ಕೆ. ಸುರೇಶ ಮತ್ತು ಡಿ.ಕೆ. ಶಿವಕುಮಾರ ಪಟ್ಟಿಡ್ರು ಕುಂತು ಬಿಡದ ಬಡ್ಡಿ ಮಕ್ಕಳು ಟೇಬಲ್ ಕುತ್ಕೊಂಡು, ನಾನು ಬೇಡ ಕಣ್ರಪ್ಪ, ಸತ್ತೋಗ್ಬಿಡ್ತಿರೋ, ಸರ್ವನಾಶ ಆಗಿ ಹೋಗ್ತಿರೋ, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬೇರೆ ಕನಸು ಇಟ್ಕೊಂಡಿದ್ರಿ, ಆ ತಾಯಿದು ದುಡ್ಡು ಕೊಟ್ಟು ಕಳಿಸ್ಬಿಡ್ರಪ್ಪ ಗಿಡಿ ಅಂತ ಗಿಡಿ ಮರಿಗಳಿಗೆ ಹೇಳಿದ್ರಿ. ಇದ್ರಿಗೆ ಒಂದು 6 ತಿಂಗಳು, ಒಂದು 150ರಿಂದ 200 ಸರಿ ತಿರುಗಾಡಿ. ಆದ್ರೆ ಈ ಬಡ್ಡಿ ಮಕ್ಕಳು ಹೇಳ್ಕೊಂಡ್ ತಿರುಗಾಡ್ತಿದ್ವಂತೆ ಅಣ್ಣ ತಮ್ಮಂದ್ರೆ ಡಿ.ಕೆ. ಶಿವಕುಮಾರ್ ಒಂದು ಡಿ.ಕೆ. ಸುರೇಶ ಒಬ್ಬನ ಹುಚ್ಚನ್ನ ಕಳಿಸಿಬಿಟ್ಟಿದ್ದಾಳ ಆ ಟೀಚರ್. ಆ ಹುಚ್ಚ ನಮ್ಮನೆ ಸುತ್ತನೇ ಸುತ್ತುತ್ತಾ ಇರ್ತಾನೆ, ನಾನು ಹುಚ್ಚ ಅಂತೆ, ಈ ನನ್ನ ಮಕ್ಕಳು ಇಬ್ರು ಕೂಡ ಬಾರಿ ಜಾಣ್ ಬಡ್ಡಿ ಮಕ್ಕಳಂತೆ. ಏಯ್ ಪುಂಡ ಪೋಖ್ರಿ ಕಳ್ಳ ಬಡ್ಡಿ ಮಕ್ಕಳ ಡಿ.ಕೆ. ಶಿವಕುಮಾರ್ ಡಿ.ಕೆ. ಸುರೇಶ್, ನಿಮ್ಗೆ ಈ ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ನಾನು ಹುಚ್ಚನ, ನೀವು ಹುಚ್ಚನ? ಏಯ್, ನಿಮ್ಮಂತರ ಈ ಪ್ರಪಂಚದಲ್ಲಿ ಎಷ್ಟು ಜನ ಅವ್ರೆ ಹುಡುಕಿ ಇಲ್ಲೋಡ, ನಿಮ್ಮ ಟೀಮ್ಗಳಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ನೋಡ, ಅವ್ರಿಗೆ ಅಟ್ಟಾಡ್ಸ್ಕೊಂಡು ಹೊಡೆದು ಪೀಸ್ ಪೀಸ್ ಬಿಸಾಕ ಶಕ್ತಿ ದೇವ್ರು ನನಗೆ ಕೊಟ್ಟವ್ರೆ. ಆದ್ರೆ ಭಾರತಕ್ಕೊಂದು ಸಂವಿಧಾನ ಇದೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್. ದೇಶದಲ್ಲಿ ಕಾನೂನಿದೆ, ನಾಗರಿಕತೆ ಇದೆ. ನಾವು ನಾಗರಿಕತೆಯನ್ನು ಒಪ್ಕೊಂಡು ನಾವೆಲ್ಲ ಮನುಷ್ಯರು ಅಂತ ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಪರಸ್ಪರ ಗೌರವ ಕೊಟ್ಕೊಂಡು ಬದುಕ್ತಿದೀವಿ. ಅದಕ್ಕೆ ನಾನು ನಿಮ್ಮಂತರ ಪುಂಡ ಪೋಖ್ರಿಗಳಿಗೆಲ್ಲ ಸ್ವಲ್ಪ ಜೀವದಾನ ಮಾಡಿರೋದಪ್ಪ. ಇವತ್ತು ಹೋಗ್ರ ಡಿ.ಕೆ. ಶಿವಕುಮಾರ ಡಿ.ಕೆ. ಸುರೇಶ ಒಂದು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು, ನೀವು ಭ್ರಷ್ಟರಲ್ಲ, ಸಾಚನನ ಮಕ್ಕಳು ಅಂತೆಲ್ಲ ಅರ್ಜಿಗಳ ಹಾಕ್ಯಂತೀರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು, ನೀವಿಬ್ರು ಸುಪ್ರೀಂ ಕೋರ್ಟಿಗೆ ಹೈಕೋರ್ಟಿಗೆ ಅರ್ಜಿ ಹಾಕ್ಕೊಂಡು ಬ್ರಹ್ಮಾನಂದ ರೆಡ್ಡಿ ವಿರುದ್ಧ ಒಡದಾಡ್ಕೊಂಡು ಸಾಯೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಪರ್ಮಿಷನ್ ತಗೊಂಡ್ಬನ್ನಿ ಸುಪ್ರೀಂ ಕೋರ್ಟ್ ಇಂದ, ಹೈಕೋರ್ಟ್ ಇಂದ ಮತ್ತು ಕರ್ನಾಟಕ ಸರ್ಕಾರದಿಂದ, ಭಾರತ ಸರ್ಕಾರದಿಂದ. ನಿನ್ನ ವಂಶನ, ನಿನ್ನ ಏನವನು ಈ ಪರಮ ಭ್ರಷ್ಟ ಭಯೋತ್ಪಾದಕ ಸಂಸ್ಕೃತಿಯ ಸೈನ್ಯ ಇದೆಯಲ್ಲ ನಿಮ್ದು, ಈ ದೇಶದ್ರೋಹದ ಸೈನ್ಯ, ಭಯೋತ್ಪಾದಕತೆಯ ಸೈನ್ಯ, ನಾನೇ ಇಲ್ಲೋಡು ತುಂಡು ತುಂಡಾಗಿ ಕತ್ತರಿಸಿ ಪೀಸ್ ಪೀಸ್ ಮಾಡಿ ಬಿಸಾಕ್ಬಿಡ್ತೀನಿ. ನನ್ಗೇನ್ ಬೇಕು ಗೊತ್ತಾ, ಸುಪ್ರೀಂ ಕೋರ್ಟ್ ಪರ್ಮಿಷನ್, ನಿಮ್ಮನ್ನೆಲ್ಲ ತುಂಡಾಗಿ ಕತ್ತರಿಸಾಕಕ್ಕೆ, ನಿಮ್ಮನ್ನೆಲ್ಲ ಪೀಸ್ ಪೀಸ್ ಆಗಿ ಮಾಡಿ ರಣಹದ್ದುಗಳಿಗೆ ಹಂಚೋದಕ್ಕೆ. ಹೈಕೋರ್ಟ್ ಪರ್ಮಿಷನ್, ಸುಪ್ರೀಂ ಕೋರ್ಟ್, ಭಾರತ ಸರ್ಕಾರದ ಪರ್ಮಿಷನ್, ಕರ್ನಾಟಕ ಸರ್ಕಾರದ ಪರ್ಮಿಷನ್. ನೀವು ಹೋಗಿ ತಗೊಂಡ್ಬಂದ್ಬಿಡ್ರಪ್ಪ, ನೋಡೋಣ ನೀವು ಗಂಡಸ್ರ ನಾನ್ ಗಂಡಸ. ಆ ಚಕ್ಕ 4 ಜನ ಅಫಿಷಿಯಲ್ ಪಿಂಪ್ಗಳನ್ನ ಇಟ್ಕೊಂಡು ನನ್ನ ಹತ್ರ ಆಟ ಆಡೋದಲ್ಲ. ಹೇಳ್ತೀನಿ ಕೇಳೋ, ಬ್ರಹ್ಮಾನಂದ ರೆಡ್ಡಿನ ಟಚ್ ಮಾಡೋನು ಇಲ್ಲೋಡು, ಇನ್ನೂ ಯಾವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಹಿಂದೆ ಯಾವನು ಟಚ್ ಮಾಡಿದೀನಿ ಅಂತ ಹೇಳ್ಕೊಂಡ್ ತಿರ್ಗಾಡ್ತಾರಲ್ಲ ಹುಚ್ಚ ನನ್ನ ಮಕ್ಕಳು ತರ, ಷಂಡ್ರ ತರ, ಅದೇ ಷಂಡ್ರ ಜಾತಿಗೆ ನೀವು ಸೇರಿದಿರಿ ಅಂತಂದು ಸಾಬೀತುಪಡಿಸಿದ್ರಿ ನನ್ನ ಹತ್ರ. ಮತ್ತೆ ಷಂಡತನದ ಆಟ ನೀವೇನಾದ್ರೂ ಆಡಿದ್ರೆ ಇಲ್ಲೋಡು, ನಿಮ್ಮ ಗುಂಡಾಟಕ್ಕೆ, ನಿಮ್ಮ ಷಡ್ಡಾಟಕ್ಕೆ ಇಲ್ಲೋಡು ಬಗಣಿ ಗೂಟ ಇಟ್ಟು
ಜಿಂದಗಿ ಒಳಗಡೆ ಕ್ರೈಮ್ ಅಂದ್ರೆ ಬೇಡಪ್ಪ ಸವಾಸ. ಕ್ರೈಮೇ ಬೇಡ. ನಮ್ಮನ್ ಯಾವ ಪೋಸ್ಟು ಬೇಡ, ಯಾವ ಕೆಪಿಸಿಸಿ ಅಧ್ಯಕ್ಷ ಬೇಡ, DCM ಬೇಡ, CM ಬೇಡ, ಈ ರಾಜಕೀಯ ಜೀವನನೇ ಬೇಡ. ಅಜ್ಞಾತವಾಸ ವನವಾಸ ಮಾಡದಂತ ಸಂಸ್ಕೃತಿ ಸಂಸ್ಕಾರ ಇರ್ತಕ್ಕಂಥ ಈ ದೇಶಕ್ಕೆ DK ಶಿವಕುಮಾರ, ನೀನು ಟೆರರಿಸಂ ಪಾಠ ಹೇಳ್ಕೊಡ್ತಿದ್ಯಾ? ಹಾಗಾಗಿ ಯಾಕೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ DK ಶಿವಕುಮಾರ್ನ DCM ಪೋಸ್ಟು, KPCC ಅಧ್ಯಕ್ಷನ ಪೋಸ್ಟು, ಜಲ ಸಂಪನ್ಮೂಲ ಖಾತೆಯ ಪೋಸ್ಟು ಮತ್ತು ಬೆಂಗಳೂರು ಉಸ್ತುವಾರಿ ಖಾತೆಯ ಒಂದು ಪೋಸ್ಟು, ಮತ್ತೆ ಫ್ಯೂಚರ್ ಅಲ್ಲಿ ಅದು CM ಪೋಸ್ಟು, ಈ 5 ಪೋಸ್ಟನ್ನ ಈ ಕಳ್ಳ ಬಡ್ಡಿ ಮಗನ ಕೈಯಿಂದ ಕಾಂಗ್ರೆಸ್ ಹೈಕಮಾಂಡ್ ತತ್ಕ್ಷಣವೇ ರಾಜೀನಾಮೆಯನ್ನ KN ರಾಜಣ್ಣಗೆ ಹೇಗೆ ತೆಗೆದುಕೊಂಡಿದ್ರು, ಕಲ್ಪತರು ನಾಡಿನ ಕಣ್ಮಣಿ, ಸಿಂಹಾದ್ರಿಯ ಸಿಂಹ ಮತ್ತು ಟೈಗರ್ ಸಂಸ್ಕೃತಿಯ ಈ ಕಲ್ಪತರು ನಾಡು ತುಮಕೂರು ಜಿಲ್ಲೆ ಇದೆಯಲ್ಲ, ಇಲ್ಲಿ ಯಾವುದೇ ಪಕ್ಷದ ಒಬ್ಬ ರಾಜಕಾರಣಿ ಇರಲಿ, ಆ ರಾಜಕಾರಣಿಗೆ ಆತ ಏನೇ ಮಾತಾಡಿರ್ಬೋದು, ಸರಿನೋ ತಪ್ಪು, ಅದ್ರ ವಿಶ್ಲೇಷಣೆ ಅದ ಇನ್ನೊಂದು ನಾವು ಇದ್ರಲ್ಲಿ ಮಾಡೋಣ. ರಾಜಣ್ಣಗೆ ಯಾವ ರೀತಿ ರಾಜೀನಾಮೆ ತಗೊಂಡಿದ್ರೆ ಹಂಗೆ ಈ DK ಶಿವಕುಮಾರ್ ಅಂತಕ್ಕಂಥ ಹುಟ್ಟು 4 ಕೋಟಿ ರಾಜಕಾರಣಿಯಿಂದ ರಾಜೀನಾಮೆ ತಗೋಬೇಕು. ಒಂದು ಎರಡನೇದಾಗಿ ಅವನೇನು DK ಸುರೇಶ್ ಅವನಲ್ಲ, ಮಾಮೂಲು ಅಧ್ಯಕ್ಷ ಆಗಿ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ತಿಂತ ಇವ್ನ ರಾಜೀನಾಮೆ ತಗೋಬೇಕು, ಮತ್ತೆ ಇವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಮತ್ತೆ ಇನ್ನೂ ಮುಂದುವರೆದು ನಾನು ಹೇಳೋದೇನಪ್ಪ ಅಂದ್ರೆ, ಇಲ್ಲಿ DK ಶಿವಕುಮಾರ್ ಅದೇನೋ ಬಂಡವಾಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದಾನೆ, ಸಂಪನ್ಮೂಲನ ಏನು AICCಗೆ, ಅದು ಸೋನಿಯಾ ಗಾಂಧಿ ಮನೆಗೆ ಮತ್ತು ರಾಹುಲ್ ಗಾಂಧಿ ಮನೆಗೆ ಮತ್ತು ಪ್ರಿಯಾಂಕಾ ಗಾಂಧಿ ಮನೆಗೆ, ರಾಬರ್ಟ್ ವಾದ್ರಾ ಮನೆಗೆ. ಅಲ್ಲಪ್ಪ, ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿಗೆ ಮೋತಿಲಾಲ್ ನೆಹರು ಇಂದ ಹಿಡಿದುಬಿಟ್ಟು, ಪಂಡಿತ್ ಜವಾಹರ್ಲಾಲ್ ನೆಹರು ಇಂದ ಹಿಡಿದುಬಿಟ್ಟು, ಆಗರ್ವ ಶ್ರೀಮಂತರ ಅವರು ದೇಶದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೆ ಬಂಡವಾಳ ಹಾಕಿರ್ತಕ್ಕಂಥ ವಂಶಕ್ಕೆ ನೀನು ಅಲ್ಲಲ್ಲ ಸಂಪನ್ಮೂಲ ಹರಿಸ್ಬಿಟ್ಟಿರ್ಲ DK. ಚಪ್ಪರ DK, ಅವ್ನು ಯಾವನು ಕೊತ್ವಾಲ್ ಹತ್ರ ನೀನು ಭಿಕ್ಷೆ ಬೇಡ್ಕೊಂಡು ಬದುಕ್ತಿದ್ದಂತಲ್ಲೋ ಹೊಟ್ಟೆಪಾಡಿಗೆ ಆ ಬೆಂಗಳೂರು ಭೂಗತ ಲೋಕದಲ್ಲಿ ಬಡ್ಡಿ ಮಗನೇ DK ಶಿವಕುಮಾರ್, ಅಲ್ಲಿ ಯಾವ್ಯಾವ ಹೋಟೆಲ್ ಚಾಕ್ರಿ ಮಾಡ್ಕೊಂಡು ಬಿದ್ದಿದ್ದಂತಲ್ಲ, ಅದೆಲ್ಲ ನೀನು ಬಂಡವಾಳ ಹರಿಸ್ಬಿಟ್ಟಿದ್ಯಾ ಕಾಂಗ್ರೆಸ್ ಪಕ್ಷದಲ್ಲಿ. ತಲೆ ಕೆಟ್ಟೋಗ್ಬಿಟ್ಟೈತೆ ಇಡಿಯಟ್ DK ಶಿವಕುಮಾರ್. ನೀನು ನಿಮ್ಮ ಅಣ್ಣ ಅಲ್ಲ DK ಶಿವಕುಮಾರ, DK ಸುರೇಶ್ ಒಂದ್ ಕೆಲಸ ಮಾಡ್ರಲ್ಲ, ಇಬ್ರು ಪತ್ರಿಕಾಗೋಷ್ಠಿ ಕರೆದು ಎಷ್ಟೆಷ್ಟು ಕೋಟಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅದು ಬೊಗಳ್ಬೇಕಲ್ಲ ನಿಮ್ಮ ಬೇವರ್ಸಿ ಬಾಯಿಯಿಂದ. ಎಷ್ಟೆಷ್ಟು ಕೋಟಿ ಸೋನಿಯಾ ಗಾಂಧಿ ಕೊಟ್ಟಿರಪ್ಪ, ಎಷ್ಟೆಷ್ಟು ಕೋಟಿ ರಾಹುಲ್ ಗಾಂಧಿಗೆ, ಎಷ್ಟೆಷ್ಟು ಕೋಟಿ ಪ್ರಿಯಾಂಕಾ ಗಾಂಧಿಗೆ, ಎಷ್ಟೆಷ್ಟು ಕೋಟಿ ರಾಬರ್ಟ್ ವಾದ್ರಾ ಕೊಟ್ಟಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟಿದೆ? ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹೆಸರು ಹೇಳಿಕೊಂಡು, ಕಾಂಗ್ರೆಸ್ ಪಕ್ಷದ ಹೆಸರು ಹೇಳಿಕೊಂಡು ಸಾರ್ವಜನಿಕರಲ್ಲಿ ಶ್ರೀಮಂತರನ್ನ ಹುಡುಕಿ ಅವ್ರನ್ನ ಆಸ್ತಿ ಪಾಸ್ತಿಗಳನ್ನು ದೋಚದಕ್ಕೆ ಅವ್ರನ್ನ ಮರ್ಡರ್ ಮಾಡಿ ಮುಚ್ಚಾಕಿ, ಇವತ್ತು ನಾನು ಸಾವಿರಾರು ಕೋಟಿ ಒಡೆಯ ಅಂತೇಳಿ ನೀನು ಇಲ್ಲಿ ಗಂಟೆ ಅಲ್ಲಾಡಿಸಿ ತಿಗಾಡಿದ ತಕ್ಷಣನೇ ಕೊನೆಗೆ BJP ನಿನಗೇನು ಮಾಡಿದ್ರು ಹೇಳ್ದಿ ಬಿಡು, ಅದು ಬೇರೆ. ಅಹಮದ್ ಪಟೇಲ್ಗೋಸ್ಕರ ನಾನು ಗುಜರಾತಿನ ಶಾಸಕರನ್ನು ರಕ್ಷಣೆ ಮಾಡ್ಬಿಟ್ಟೆ, ಕಾಂಗ್ರೆಸ್ಸಿನ ನಿಷ್ಠಾವಂತ ನಾನು ತುಂಡು, ಕಾಂಗ್ರೆಸ್ಸಿನ ನಿಷ್ಠಾವಂತ ಪುಂಡ ಪೋಖ್ರಿನ ಮಗ ನಾನು ಅಂತೆಲ್ಲ ನೀನ್ ಹೇಳ್ದಿ, ಅದು ಬೇರೆ ಪ್ರಶ್ನೆ, ಅದು ಒಂದಿರ್ಲಿ. ಆದ್ರೆ ಅಮಿತ್ ಶಾ ಮೋದಿ ನಿನ್ನೆ ಹಾಕಿ ತೆಕ್ಕೊಂಡು ಒಳಗಡೆ ತಿಹಾರ್ ಜೈಲಲ್ಲಿ ಕುಂದಿರ್ಸಿದ್ರು ಗೊತ್ತೇನೋ ಕಳ್ಬಡ್ಡಿ ಮಗನಿಗೆ DK ಶಿವಕುಮಾರ. ನಿನ್ ನಿಷ್ಠಾವಂತ ಕಾಂಗ್ರೆಸ್ ಕಟ್ಟಾಳು, ನೀನ್ ಏನೋ ಒಡೆದು ದೊಡ್ಡ ಇಲ್ಲಿ BJPಯ ದೊಡ್ಡ ಧ್ವಜ ನೆಟ್ಟು ಬಿಡ್ತೀನಿ ಅಂತಲ್ಲ, ನೀನೊಬ್ಬ ಅಯೋಗ್ಯ ಅಸಮರ್ಥ ಅಂತಾನೆ ನಿನ್ನ ಒದ್ದೆ ತಕೊಂಡೋಗಿ ಒಳಗಡೆ ಕುಂದ್ರಿಸಿದ್ದು. ಯಾಕೆ ಸಿದ್ದರಾಮಯ್ಯ ಟಚ್ ಮಾಡಕ್ಕಾಗಲ್ಲ ಇದೇ BJPಗೆ? ಯಾಕೆ ಪರಮೇಶ್ವರ್ ಟಚ್ ಮಾಡಕ್ಕಾಗಲ್ಲ? ಪರಮೇಶ್ವರ್ ಮೇಲೂ IT ಇಡಿ ಏನ್ ಮಾಡಿದ್ರಲ್ಲಪ್ಪ, ಯಾಕೆ ಇದೇ ಪರಮೇಶ್ವರ್ಗೆ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಮೋದಿ ಅಮಿತ್ ಶಾ? ನೋಡು, ಒಂದು ತೂಕ ಇರುತ್ತೆ, ತೂಕದಲ್ಲಿ ಆಟ ಆಡ್ಬೇಕು. DK ಶಿವಕುಮಾರ, DK ಸುರೇಶ, ನೋಡೋ, ನೀನ್ ರೌಡಿಸಮ್ ಅಂತ ಬಂದ್ರೆ ಇದುವರೆಗೂ ಕರ್ನಾಟಕದಲ್ಲಿ ನೀನೇನು ಬೆಳೆದಿದ್ಯಲ್ಲ,
ಭೂಮಂಡಲದಲ್ಲಿ ನಿನ್ನ ಬೇರುಗಳು ಎಷ್ಟು ಮುಟ್ಟಿದಾವೋ ಬಡ್ಡಿ ಮಗನೇ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ನಿನಗೆ ಹೇಳ್ತಾ ಇರೋದು ನೋಡು. ನಾನೇ ಬೇರುಗಳನ್ನ ಕಟ್ ಮಾಡೋದು, ಪಾತಾಳದೊಳಗಡೆ ಬಿಟ್ಟಿರೋ ಬೇರುಗಳನ್ನು ಕಟ್ ಮಾಡಿಲ್ಲ. ನಿನಗೆ ಒಂದು ಪಾಠ ಕಲಿಸ್ತೀನಿ. ನಾನು ಅದಕ್ಕೆ ಏನ್ ಮಾಡ್ತೀನಿ, ನಾನು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ವಿರುದ್ಧ ಯುದ್ಧಕ್ಕೆ ಹೋಗಕ್ಕಿನ ಮುಂಚೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಸುರೇಶ್ನ ಮತ್ತೆ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಹುದ್ದೆಗಳಿಂದ ಅವ್ರನ್ನ ವಜಾ ಮಾಡಬೇಕು. ನನಗೆ ಕಳ್ಬಡ್ಡಿ ಮಗ ಸದಾಶಿವನಗರದ ಪೊಲೀಸರನ್ನ ಕಳಿಸಿ ಆ ಒಬ್ಬಂದು ಶೆಟ್ಲ್ ಮಾಡೋದು ಇಡಿಯಟ್ ಡಿ ಕೆ ಶಿವಕುಮಾರ, ಇಡಿಯಟ್ ಡಿ ಕೆ ಸುರೇಶ ಅಂದ್ರೆ ಆ ಒಬ್ಬನ ದುಡ್ಡನ್ನ ಆ ಒಬ್ಬನ ಆಸ್ತಿನ ಕೊಳ್ಳೆ ಹೊಡೆಯಕ್ಕೆ ಸ್ಕೆಚ್ ಆಗ್ತಿದ್ರಲ್ಲ ಕಳ್ಬಡ್ಡಿ ಮಕ್ಕಳು. ಆಮೇಲೆ ನನ್ನ ಆಸ್ತಿ ಕೊಳ್ಳೆ ಹೊಡಿಬೇಕು ಅಂತ ಅದ್ರ ಜೊತೆಲೆ ಮತ್ತೊಂದು ಡಬಲ್ ಸ್ಕೆಚ್ ಹಾಕ್ಯಂಡು ಬಡ್ಡಿ ಮಕ್ಕಳು ಆ ಸದಾಶಿವನಗರ ಪೊಲೀಸರು ಅಂತಕ್ಕಂಥ ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳು ಮತ್ತು ಟೆರರಿಸ್ಟ್ಗಳು. ಇನ್ ಚಲಗಳಂದ್ರೆ ಅವರು ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳು ಮತ್ತು ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಅಂತ ಕರಿತೀನಿ. ಅದು ಯಾವುದೇ ಪೊಲೀಸ್ ಠಾಣೆಯ ಪೊಲೀಸರಾಗಿಲ್ಲ. 5 ಜನ ಪೊಲೀಸರು ಕರೆಕ್ಟ್ ಆಗಿ ಜ್ಞಾಪಕದಲ್ಲಿ ಇಟ್ಕೊಂಡಿದೀನಿ. ನನ್ನ ಐಸಿಂದ ಯಾವತ್ತೂ ಮಿಸ್ ಆಗಲ್ಲ ಬಡ್ಡಿ ಮಕ್ಕಳು. ಹೇಳಿದೀನಿ ಅವರಿಗೆ, ನೋಡ್ರು ಪ್ರೀತಿಯಿಂದ ಕೇಳಿ ವರ ಕೊಟ್ಬಿಡ್ತೀನಿ, ಇಲ್ಲೀಗಲ್ ದುಶ್ಮನಿ ಇಟ್ಕೊಂಡ್ರೆ ನಿಮಗೆ ಪಾಠ ಕಲಿಸ್ತೀನಿ ಅಂತ. ಇದೇ ಡಿ ಕೆ ಶಿವಕುಮಾರ್ಗೆ ಮತ್ತು ಅವ್ರ ಇಡೀ ಕುಟುಂಬ ವರ್ಗಕ್ಕೆ ಮೆಂಟಲ್ ಹಾಸ್ಪಿಟಲ್ ಬಿಟ್ಟು ಬಿಡ್ಬೇಕು ಕಳ್ಬಡ್ಡಿ ಮಕ್ಕಳು. ನನ್ನ ಹೆಂಗ್ ಬಿಟ್ಟು ಬಂದಿದ್ರು ಹಂಗೆ ನನಗೆ ಮೆಂಟಲ್ ಹಾಸ್ಪಿಟಲ್ಗೆ ಬಿಟ್ಟು ನನ್ನನ್ನ ಮೆಂಟಲ್ ಅಂತ ಪ್ರೂಫ್ ಮಾಡ್ಬೇಕು ಅಂತ. ನಿಮ್ಮಪ್ಪ ಮೆಂಟಲ್ ಏನೋ ಲೇ ಡಿ ಕೆ ಶಿವಕುಮಾರ? ಮೆಂಟಲ್ ಏನೋ ನಿಮ್ಮಮ್ಮ? ಮೆಂಟಲ್ ಅಪ್ಪ ಅಮ್ಮನ್ ಹುಟ್ಟಿದ್ದೇನೋ ಮೆಂಟಲ್? ಡಿ ಕೆ ಶಿವಕುಮಾರ್ ನನ್ನ ಮಗನೇ ಮೆಂಟಲ್. ಲೇ ಡಿ ಕೆ ಸುರೇಶ ಮೆಂಟಲ್ ನನ್ನ ಮಗನೇ, ಕಂಡರ ಆಸ್ತಿ ಹೊಡಿಯೋನೆ. ನನಗೆ ಮೆಂಟಲ್ ಆಸ್ಪತ್ರೆಗೆ ಕಳ್ಸೋದು? ರಾತ್ರಿ ವೈದ್ಯರಿಗೇನು ನಾನು ಉತ್ತರ ಕೊಟ್ಟೆ ಅಂತ ಕೇಳೋವು ಚಪ್ಪರ್ ನನ್ನ ಮಗನೇ ಡಿ ಕೆ ಶಿವಕುಮಾರ, ಡಿ ಕೆ ಸುರೇಶ. ಡಿ ಕೆ ಶಿವಕುಮಾರ್ ಎಂಡ್ರ ಮಕ್ಕಳನ್ನ, ಡಿ ಕೆ ಸುರೇಶ್ ಎಂಡ್ರ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಮಲಗಿಸ್ರಿ ಅಂದಿದ್ ಬೆಡ್ ಮೇಲೆ. ಬೇಕಾಗಿತ್ತೇನೋ ನೀನಿಲ್ಲ ಇಡಿಯಟ್ ನನ್ನ ಮಗನೇ? ಚಪ್ಪರ್ ನನ್ನ ಮಗನೇ, ಯಾವನು ಸಿಗ್ಲಿಲ್ವ ನೀನು ದುಶ್ಮನಿ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕದಲ್ಲಿ? ನಿನ್ ರಾಶಿಗೆ ಸರಿಯಾಗಿರೋ ಒಬ್ಬನ ಎಂಟ್ರಿ ಕೊಟ್ಟವನೇ. ಜಿಂದಗಿಯಲ್ಲಿ ನೋ ಕಾಂಪ್ರಮೈಸ್, ಓನ್ಲಿ ಸೆಟಲ್ಮೆಂಟ್, ಆನ್ ದಿ ಸ್ಪಾಟ್ ಸೆಟಲ್ಮೆಂಟ್ಸ್. ಕೇಳು ನನ್ನ ಮಕ್ಕಳು, ನನ್ನ ವಿರುದ್ಧ ರಾಜಕಾರಣಿಗಳು ಎಷ್ಟು ಜನ ದುಶ್ಮನಿ ಮಾಡ್ಕೊಂಡವ್ರೆ. ಚಪ್ಪರ್ ನನ್ನ ಮಕ್ಕಳಿಗೆ 10 ರೂಪಾಯಿ ಕೇಳಿದಿನ ಕೇಳು, 10 ರೂಪಾಯಿ ಹಿಸ್ಟ್ರಿ. ಬ್ರಹ್ಮಾನಂದ ರೆಡ್ಡಿ 10 ರೂಪಾಯಿ ಕೇಳಿದಾನ ಕೇಳ್ಬಿಡು. ಲೈ ಡಿ ಕೆ ಶಿವಕುಮಾರ್ ಅದು ಕಣೋ ಬ್ರಹ್ಮಾನಂದ ರೆಡ್ಡಿ ಹೋಲಿನೆಸ್ ಹಿಸ್ಟ್ರಿ. ನನಗ್ ಹುಚ್ಚಿನ ಪಟ್ಟ ಕಟ್ಟಕ್ ಹೋಗ್ತೀಯಲ್ಲೇ ಹುಚ್ಚು ನನ್ನ ಮಗನೇ ಡಿ ಕೆ ಶಿವಕುಮಾರ್, ಮೆಂಟಲ್ ನನ್ನ ಮಗನೇ. ನೋಡು, ಸುಮ್ನೆ ಇಲ್ಲಿ ಬೈತ ಕುಂತ್ರೆ ನನಗೂ ಪ್ರಯೋಜನ ಇಲ್ಲ. ಆದ್ರೂ ಜಗತ್ತಿಗೆ ಸಂದೇಶ ಕೊಡ್ಬೇಕಲ್ಲ. ಜಗತ್ತೇನ್ ತಿಳ್ಕೊಂಬಿಟ್ಟೈತೆ ಡಿ ಕೆ ಶಿವಕುಮಾರ್ ಅನ್ನ ಚಪ್ಪರ್ ನನ್ನ ಮಗ ಬ್ರಹ್ಮಾನಂದ ರೆಡ್ಡಿ ಅಂತಕ್ಕಂಥ ಇಂಟರ್ ನ್ಯಾಷನಲ್ ಪೊಲಿಟಿಕಲ್ ಫೇಮಸ್ ಲಯನ್ ರಾಯಲ್ ಫ್ಯಾಮಿಲಿಯ ಬ್ರಹ್ಮಾನಂದ ರೆಡ್ಡಿಗೆ ಎದುರಿಸ್ಬಿಟ್ಟಂತೆ, ಅಡಗಿಸ್ಬಿಟ್ಟಂತೆ ಅಂತಂದು. ಅಲ್ಲ ಕಣ, ಬೆಂಗಳೂರಲ್ಲಿ ಮಾತಾಡ್ಕೋಬಾರ್ದಲ್ಲಪ್ಪ ಡಿ ಕೆ ಶಿವಕುಮಾರ್. ಅದಕ್ಕೆ ಕಣೋ ಈ ವಿಡಿಯೋ ಕಳಿಸ್ತಾ ಇರೋದು ಮಗನೇ, ಜಗತ್ತಿಗೆ ಗೊತ್ತಾಗ್ಲಿ ಅಂತ. ನಿನ್ ತಾಕತ್ತೇನು ನನ್ ತಾಕತ್ತೇನು ಅಂತ. ಜನರ ತಲೆ ಹೊಡೆದ್ರ ದುಡ್ಡು ನಿನ್ನ ಹತ್ರ ಐತಲ್ಲ, 1 ಶಾಟ್ ಸೆಟಲ್ಮೆಂಟ್, ಅದೆಲ್ಲ ಬಡವರಿಗೆ ದಾನ ಮಾಡ್ಬಿಡ್ತೀನಿ. ನಿನ್ನ ರೇಟು, ನಿನ್ನ ವಂಶದ ರೇಟು, ನಿನ್ನ ಎಂಟೈರ್ ಟೀಮಿನ ರೇಟು, ನಿನ್ ಜೊತೆ ಅವರಲ್ಲ ರಿಟೈರ್ಡ್ ಯಾಕ್ಸು ಪ್ರೆಸೆಂಟ್ ಜಡ್ಜಸ್, ಲಾಯರ್ಸ್, ಸಿಎಗಳು, IAS, IPS, IRS, IFS, ಎನಿ ಕ್ಯಾಡರ್ಸ್, ಎನಿ ಕ್ರಿಮಿನಲ್ಸ್ ಎಲ್ಲರದು ಸೇರಿ ಕೇಳ್ತಾ ಇರೋದು 1 ಶಾಟ್ ಸೆಟಲ್ಮೆಂಟ್. ಇಂಡಿಯಾದೊಳಗಡೆ ಮೋದಿ ನೇತೃತ್ವದಲ್ಲಿ ಮಾಡ್ಕೋತೀಯಾ? ಅಮೆರಿಕದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಮಾಡ್ಕೋತೀಯಾ? ಇಲ್ಲ ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನ್ಯಾತನ್ಯಾಹು ನೇತೃತ್ವದಲ್ಲಿ ಮಾಡ್ಕೋತೀಯಾ? ಇಲ್ಲ ಇರಾನಿನ ಖಮೇನಿಯ ನೇತೃತ್ವದಲ್ಲಿ ಮಾಡ್ಕೋತೀಯಾ? ಇಡಿಯಟ್ ಡಿ ಕೆ ಶಿವಕುಮಾರ್, 1 ಶಾಟ್ 1 ಟೈಮ್ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಪೇಮೆಂಟ್. ಇಡಿಯಟ್, ಕ್ಯಾಶ್ ಅಲ್ಲಿ, ನೆಟ್ ಕ್ಯಾಶ್ ಅಲ್ಲಿ. ಇಡಿಯಟ್, ಹೋಗಿ ಯಾರ ಜೊತೆ ಬೇಕು ಅವ್ರ ಜೊತೆ ಮಾತಾಡ್ಕೊಂಡು ಬಂದು, ಇಲ್ಲಡ ನಮ್ಮ ಅಣ್ಣ ಅವರೇ ಪರಮೇಶ್ವರ್ ಹೋಮ್ ಮಿನಿಸ್ಟರ್, ಒಂದ್ ಮಾತು ಹೇಳಿ ಕಳ್ಸು, ನೀನ್ ಇರೋ ಜಾಗಕ್ಕೆ ಬರ್ತೀನಿ. ನೀನೇನಾದ್ರೂ ಬಾಲ ಬಿಚ್ಚದು ಅನ್ಅಫಿಷಿಯಲ್ ಬಿಚ್ತಾ ಇದೀಯಾ? ನೀನ್ ಬಿಚ್ತಿರೋದ್ರಿಂದಾನೇ ನಿನ್ನ ಬಾಲ ಬಂದು ಇಲ್ಲೋಡು ಡೈಲಿ ನನಗೆ ಅಪ್ಪಳಿಸ್ತಾ ಐತೆ ಮಗನೇ.
ಅದಕ್ಕೆ ಈ ವಿಡಿಯೋ ಮಾಡಿರೋದು. ನೋಡೋ, ಇದುವರೆಗೂ ನೀನ್ 1000 ಜನಕ್ಕೆ ಮರ್ಡರ್ ಮಾಡಿ ಮುಚ್ಚಾಕಿರ್ಬೋದು. ಬ್ರಹ್ಮಾನಂದ ರೆಡ್ಡಿ ವಿಷಯಕ್ಕೆ ಬಂದಿದ್ಯಲ್ಲ, 1000 ಸೇರಿ 1000 ಸಿಡಿ ತೆಗೆದಿರ್ಬೋದು ಮಗನೇ, ಇಲ್ಲ 10,000 ಜನ ಸಿಡಿ. ಆ ಸಿದ್ಧಾರ್ಥ ಅನುಮಾನಾಸ್ಪದವಾಗಿ ಸತ್ತಿದ್ ಹೇಗೆ ಅಂತ ಗೊತ್ತೇನೋ? ಡಿ ಕೆ ಶಿವಕುಮಾರ್ ನನ್ನ ಮಗನೇ ಚಪ್ಪರ್, ಅವ್ರ ಮಗನಿಗೆ ನೀನು ಮದುವೆ ಮಾಡಿದ್ಯಲ್ಲ, ಕಂತ್ರಿ ಕಳ್ಳ ಬಡ್ಡಿ ಮಗನೇ, ಅವನು ಸಿಡಿ ಮಾಡಿ ನೀನ್ ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ ಅವನು SM ಕೃಷ್ಣನ ಅಳಿಯ ಸತ್ತಿದ್ದು ಕಣೋ. ಕಾಫಿ ಡೇ ಸಿದ್ಧಾರ್ಥ. ನೋಡು, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬ್ರಹ್ಮಾನಂದ ರೆಡ್ಡಿ ನಿನ್ನ ಒಳಗುಟ್ಟನ್ನು ಹೇಳ್ತಾವನೆ. ಇಡಿಯಟ್, ತಾಕತ್ತಿದ್ರೆ ನನ್ನ ಫೇಸ್ ಮಾಡು. ಪೊಲೀಸರು ತನಿಖೆ ಮಾಡ್ಲಿ, ಪೊಲೀಸರು ತನಿಖೆ ಮಾಡಿ. ಇಲ್ಲಿ ಹಿಂಗೆ ಮುಚ್ಚಾಕಕ್ಕಾಗಲ್ಲ. ನೀನ್ DCM ಆಗಿರೋದ್ರಿಂದ ಪುಟ್ಗೋಸಿ ಇಲ್ಲಿ ಪೊಲೀಸರು ತನಿಖೆ ಮಾಡಕ್ ನಾನು ಅವಕಾಶ ಕೊಡಲ್ಲ. ಮೊನ್ನೆ ನನಗೆ ಹುಟ್ಟಿದ್ದಾರೆ ಪೊಲೀಸರು ಅಂತ ನೀನು ಬರ್ಕೊಂಡಿದ್ಯಲ್ಲ, ಯಾರೋ 5-6 ಜನ, ಆ ತರದ ಪೊಲೀಸರು ಇಲ್ಲಿಲ್ಲ. ರಾಜೀವ್ ಗಾಂಧಿ, ಒನ್ ಆಫ್ ದ ಮೈ ಫ್ಯಾಮಿಲಿ ಮೆಂಬರ್, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ರಾಜೀವ್ ಗಾಂಧಿ ಅಂತಕರನ್ನ ಎಡೆಮುರಿಗೆ ಕಟ್ಟಿ ಜೈಲಿಗೆ ಕಳಿಸಿದಂತ ಲಯನ್ ಪೊಲೀಸರೇ ಕರ್ನಾಟಕದಲ್ಲಿರೋದು. ನಿನಗೆ ಹುಟ್ಟರು 4-5 ಜನ ಪೊಲೀಸರು ಇರ್ಬೋದು, ಅವ್ರಿಗೆ ನಾನು ಕಚ್ಚನು ಕಟ್ಟಲ್ಲ. ನಾ ಬೂಟ್ ತಗೊಂಡು ಬೂಟಲ್ಲಿ ಹೊಡೆದು ಬಿಡ್ತೀನಿ ಅಂತ ಕಳ್ಬಡ್ಡಿ ಮಕ್ಕಳು ನನ್ನ ಹತ್ರ ಬರ್ಲಿ. ನೆಕ್ಸ್ಟ್ ಯಾವನಾದ್ರು ಆ ತರದವನು. ಸಿದ್ಧಾರ್ಥ್ ಕಾಫಿ ಡೇ ಗೊತ್ತಲ್ಲ, SM ಕೃಷ್ಣನ್ ಅಳಿಯನ್ನ ಸಿಡಿ ತೆಗೆದು ಬ್ಲಾಕ್ ಮೇಲ್ ಮಾಡಿ ಅದು ಹೇಳ್ಕೊಳಕ್ಕಾಗದೆ ಸತ್ತಿರೋದು. ಅದು ನಿನ್ನಿಂದಾನೆ, ನೀನೇ ಮಾಡಿಸಿದ್ದು ಆಸ್ತಿಗೋಸ್ಕರ. ಆಮೇಲೆ ನಿನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಿದ್ಯಾ. ನೋಡಿ ಎಂತ ಸೀಕ್ರೆಟ್. ಇದು ಯಾರಿಗೂ ಗೊತ್ತಿಲ್ದಿರೋದೇನೋ ರಹಸ್ಯವಾದ ಗುಟ್ಟೇನಲ್ಲ. ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್, ಒಂದು 500 ಜನ 1000 ಜನಕ್ಕೆ ಇದು ಗೊತ್ತು ಇದೆ. ಆದ್ರೆ ಎಲ್ಲರಿಗೂ ಗೊತ್ತಿರಲಿಲ್ಲ, ರಾಜ್ಯದ ಜನತೆಗೆ ಗೊತ್ತಿರಲಿಲ್ಲ, ರಾಷ್ಟ್ರದ ಜನತೆಗೆ ಗೊತ್ತಿರಲಿಲ್ಲ, ರಾಷ್ಟ್ರದ ಮತ್ತು ರಾಜ್ಯದ ರಾಜಕಾರಣಿಗಳಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಇದನ್ನ ಇಡೀ ಜಗತ್ತಿಗೆ ತಿಳಿಸೋಣ ಅಂತ ತಿಳಿಸಿದ್ದು. ನೀನ್ ಯಾರ್ದರ ಜೊತೆ ಸ್ನೇಹ ಬಾಂಧವ್ಯದಲ್ಲಿ ಇದೆಯಾ ಅಂದ್ರೆ ಆ ನನ್ನ ಮಕ್ಕಳ ಮನೆಯನ್ನ ನೀನು ಮುಗಿಸ್ತೀಯ ಅಂತ ಅರ್ಥ. ಡಿ ಕೆ ಶಿವಕುಮಾರ್, ನೀನು ಬೈದೆ ಎಷ್ಟು ಜನಕ್ಕೆ ಯಾವ್ಯಾವ ತರ ಯಾಮರ್ಸಿ ಯಾವ್ಯಾವ ತರ ಫಿನಿಶಿಂಗ್ ಕೊಡ್ತೀಯೋ ಅದು ಒಂದು ಭಾಗ. ಆದ್ರೆ ನಾನು ಖಾರವಾಗಿ ಯಾಕೆ ಬೈದೆ ಅಂದ್ರೆ, ನೀನ್ ಹೇಳಿದ್ಯಾ ನನ್ಗೆ ಮೆಂಟಲ್ ಆಸ್ಪತ್ರೆಗೆ ನನ್ನ ಮಗನೇ ಇಲ್ಲಿಗೆಲ್ಲ ಕಳಿಸ್ಬಿಟ್ಟು ನನ್ನ ವಿರುದ್ಧ ನನ್ನ ಮಕ್ಕಳು ಸದಾಶಿವನಗರ ಪೊಲೀಸರು ಕೆಲವರು ಫ್ರಾಡ್ ನನ್ನ ಮಕ್ಕಳನ್ನ ಕರೆಸಿ, ಎಲ್ಲಾ ಪೊಲೀಸರಿಗೂ ನಾನೇನ್ ಬೈಯಲ್ಲ, ಎಲ್ಲಾ ಪೊಲೀಸರು ನನ್ನ ಜೊತೆ ತುಂಬಾ ಚೆನ್ನಾಗೂ ಅವ್ರೆ, ಒಳ್ಳೆ ಪೊಲೀಸರು. ಆದ್ರೆ ಪೊಲೀಸರ ಹೆಸರು ಹೇಳ್ಕೊಂಡು ಈ ಕಾಕಿ ಯೂನಿಫಾರ್ಮ್ ಹಾಕೊಂಡು ಕೆಲವರು ಕಳ್ಳರು, ದೇಶದ್ರೋಹಿಗಳು, ಭಯೋತ್ಪಾದಕರು ಕೂಡ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ. ಅಂತ ಚಪ್ಪರ್ಗಳೆಲ್ಲ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಶಿಷ್ಯರಾಗಿರ್ತಾರೆ. ಡಿ ಕೆ ಶಿವಕುಮಾರ್ಗೆ ಅಂತರ್ ಶಿಷ್ಯರಾಗಿರ್ತಾರೆ. ಅಂತ ಚಪ್ಪರ್ ನನ್ನ ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇರೋದು. ಅವ್ರನ್ನ ಕಳಿಸಿ ಮೆಂಟಲ್ ಆಸ್ಪತ್ರೆಗೆ ನನ್ನ ಕಳಿಸಿದ್ದಲ್ಲಪ್ಪ ಚಪ್ಪರ್ ನನ್ನ ಮಗನ ಡಿ ಕೆ ಶಿವಕುಮಾರ್. ನಿನ್ನ ವಂಶನ್ನ ಇಲ್ಲೋಡು, ನಾನು ಮೆಂಟಲ್ ಆಸ್ಪತ್ರೆಯಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಡೋ ಲೆವೆಲ್ಗೆ ನೀನ್ ಯುದ್ಧ ಸಾರೋದಾದ್ರೆ ನಾನು ಹೇಳದ್ನಲ್ಲ, ನಾವು ನೀವು ಹೊಡೆದಾಡ್ಕೊಂಡು ಸಾಯಣ ಕಣು ಕಳ್ಬಡ್ಡಿ ಮಗನೇ. ಎಷ್ಟ್ ದಿನಲೇ ಅದು ತಲೆ ಹಿಡ್ಕರ್ ಜೀವನ ನಡೆಸ್ತೀಯ ಆ ಸಿಡಿ ಗ್ಯಾಂಗ್ಗಳು ಇಟ್ಕೊಂಡು. ಪೊಲೀಸರು ಜಡ್ಜ್ಗಳು ಎಷ್ಟ್ ದಿನಪ್ಪ ನೀನು ಸಹಾಯ ಮಾಡ್ತಾರೆ? ಒಂದಿನ ನನ್ನಂತಾನು CM ಆದಾಗ ನಿನ್ ವಂಶ ಉಳಿತೈತೇನಲ್ಲಿ. ಇಲ್ಲೋಡು, ಶಾಶ್ವತವಾಗಿ ಜೈಲಲ್ಲಿ ಇರ್ತೀಯ. ಕ್ರಿಮಿನಲ್ ಹೇಗೆ ಮಾಡಿದೀಯ ಅನ್ನೋದಕ್ಕೆ ಸಾಲಿಡ್ ಎವಿಡೆನ್ಸ್ ಗಳು ಇರ್ತವೆ ಬಡ್ಡಿ ಮಗನೇ. 1 ವರ್ಷ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡನೆ ಇಲ್ಲಿ ಬದುಕುಳಿಯೋದು ಕಷ್ಟ. ಇನ್ನು ನೀನು ಎಕ್ಸ್ಪರ್ಟ್ ನೋಡು ಅಡ್ವೊಕೇಟ್ಗಳು, ಎಕ್ಸ್ಪರ್ಟ್ ರಿಟೈರ್ಡ್ ಜಡ್ಜ್ಗಳು, ಎಕ್ಸ್ಪರ್ಟ್ ಭ್ರಷ್ಟ ಜಡ್ಜ್ಗಳು, ಎಕ್ಸ್ಪರ್ಟ್ IRS, IFS, IAS, KS, ಕ್ರಿಮಿನಲ್ ನನ್ನ ಮಕ್ಕಳನ್ನೆಲ್ಲ ನೀನ್ ಜೊತೆಗೆ ಕ್ರಿಮಿನಲ್ ಡೈಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಿದ್ದೆ. ನೀನ್ ಸಾಕ್ಷಿ ಸಿಗಲ್ವೇನಪ್ಪ? ಮೋದಿ ಅಮಿತ್ ಶಾ ನಿನ್ ಯಾಕೆ ಬಿಟ್ಟವ್ರು ಗೊತ್ತೇನೋ? ನೀವು ಅಣ್ಣ ತಮ್ಮಂದಿರು ಇಬ್ರು ಬಚ್ಚ ನನ್ನ ಮಕ್ಕಳು ಅನ್ನೋದು ಅವ್ರಿಗೆ ಗೊತ್ತಾಗೋಗ್ಬಿಟ್ಟೈತೆ. ಈ ಕಳ್ಬಡ್ಡಿ ಮಕ್ಕಳದು ಏನು ಕೆಪಾಸಿಟಿ ಇಲ್ಲ. ಮೊನ್ನೆ ಕರ್ನಾಟಕದಲ್ಲಿ ಕಳ್ಳನ ಮಗನೇ ನೀನು ಬಂಡವಾಳ ಹಾಕಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದ. ಇವಾಗ ನಾನು ಹಾಗಾದ್ರೆ ಬಂಡವಾಳ ಹಾಕಿಲ್ವಾ? ನಾನು ಹಾಗಾದ್ರೆ ದುಡ್ಡೇ ಖರ್ಚು ಮಾಡಿಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ? ಎಷ್ಟು ಎಕರೆ ಮಾರಿದ್ದೀನಿ ಗೊತ್ತೇನಲ್ಲ ಇಡಿಯಟ್ ನನ್ನ ಮಗನೇ ಡಿ ಕೆ ಶಿವಕುಮಾರ. ಯಾಕೆ ನಿನ್ನ ಮಗನಿಗೆ ಏನೋ ಶಬ್ದ ಬಳಸ್ತೀನಿ ಹೇಳು? ಯಾಕೆ ಬಳಸ್ತಾ ಇದ್ದೀನಿ ಹೇಳು? ಇಡಿಯಟ್. ಯಾರಿಗೆ ಹೇಳ್ತಿದ್ಯಾ ಬಂಡವಾಳ ಹಾಕಿದ್ಯಾ ಅಂತ? ಎಷ್ಟು ಎಕರೆ ನಾನು ಜಮೀನು ಮಾರಿದ್ದೀನಿ ಗೊತ್ತೇನೋ? ನನ್ನ ಅಣ್ಣ ತಮ್ಮಂದಿರು ಎಷ್ಟು ಆಸ್ತಿ ಮಾಡಿದ್ದಾರೆ, ಯಾವ್ಯಾವ ಸರ್ವೆ ನಂಬರ್ ಹೇಳೇನು? ಇಡಿಯಟ್. ಯಾವ್ಯಾವ ಟೈಮಲ್ಲಿ 10 ಕೋಟಿ ಬೆಲೆ ಬಾಳೋದನ್ನ
1 ಕೋಟಿಗೆ ಮಾರಿ ತಂದು ಸಣ್ಣ ಪುಟ್ಟ ಖರ್ಚು ವೆಚ್ಚಗಳಂತ ನಾವೆಲ್ಲ ಬಂಡವಾಳ ಹಾಕಿಲ್ವೇನು? ಕಾಂಗ್ರೆಸ್ ಪಕ್ಷಕ್ಕೆ ನೀನು ಬಂಡವಾಳ ಹಾಕಿದ್ದೀನಲ್ಲಿ ಇಡಿಯಟ್. ಕಾಂಗ್ರೆಸ್ ಪಕ್ಷದ ಹೆಸರೇಳಿ ದೋಚಿ ಇವತ್ತು ಲಕ್ಷ ಕೋಟಿಗೆ ತೂಗ್ತಾ ಇದೆಯಲ್ಲೋ ನಮ್ಮ ಕರಾಮ್. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮಠ ಹಾಳು ಮಾಡಿರೋನೆ. ಮತ್ತೆ ನಮ್ಮ ಆಸ್ತಿನ 1000 ಕೋಟಿ ಹೊಡೆದು ಯಾರಿಗೆ ನೀನು ಪಾರ್ಟ್ನರ್ಶಿಪ್? ಏನು ಸೋನಿಯಾ ಗಾಂಧಿ ಕೊಡ್ತೀನಿ ಅಂತ ಹೇಳಿದ್ದೇನೆ? ಬ್ರಹ್ಮಾನಂದ ರೆಡ್ಡಿ 1000 ಕೋಟಿ ದೋಚ್ಬಿಟ್ಟು ಸೋನಿಯಾ ಗಾಂಧಿ ಅಮ್ಮ ತಾಯಿ ನೀನು 50 ಕೊಡ್ದು ಅಂತ ಹೇಳಿದ್ದ? ಇಲ್ಲ ರಾಹುಲ್ ಗಾಂಧಿ ಹೇಳಿದ್ದ? ಪ್ರಿಯಾಂಕಾ ಗಾಂಧಿ ಹೇಳಿದ್ದ? ಎಲ್ಲ ಲೆಕ್ಕ ಕೊಡಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕರೆಕ್ಷನ್ ಮೆಟಲ್ ನೋಡ್ರಿ. ಇವ್ನ ಹೇಳ್ತೀನಿ, ಇವ್ ಡಿ ಕೆ ಶಿವಕುಮಾರ್ನ, ಇವನು ಇನ್ನೊಬ್ಬ ಅವನು ಡಿ ಕೆ ಸುರೇಶ್ ಅವನಲ್ಲ. ನೋಡಮ್ಮ, ಸೋನಿಯಾ ಗಾಂಧಿ ನನ್ನ ತಾಯಿ, ರಾಹುಲ್ ಗಾಂಧಿ ನನ್ನ ಬ್ರದರ್, ಪ್ರಿಯಾಂಕಾ ಗಾಂಧಿ ನನ್ನ ಸಿಸ್ಟರ್. ಈ ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಸುರೇಶ್ಗೆ ಫಸ್ಟ್ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಇಲ್ಲ ನಾವೇನಾದ್ರೂ ರಾಂಗ್ ಆದ್ರೆ ಅವನ ಸೈನ್ಯ ಇದುವರೆಗೂ ಏನೇನೈತೋ ಕಾಂಗ್ರೆಸ್ ಪಕ್ಷದ ಹೆಸರಲ್ಲೇ ಅವ್ನು ಮಾಡಿರೋದು. ಅವ್ನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವ್ನು ಕೊಡುಗೆ ಇಲ್ಲ. ಏನ್ ನಿಷ್ಠಾವಂತ ಪುಟ್ಕೋಸಿ ಕಾಂಗ್ರೆಸ್ ಅವ್ನಿಗೇನೋ ಅವ್ರ ಅಪ್ಪನಂತ ನಿಷ್ಠಾವಂತರು ನಾವಿದೀವಪ್ಪ. ನಾನು ಇವಾಗ 3 ಸರಿ ಎಮ್ ಎಲ್ ಎ ಆಗ್ಬೇಕಾಗಿತ್ತು, 2 ಸರಿ ಮಿನಿಸ್ಟರ್ ಆಗ್ಬೇಕಾಗಿತ್ತು. ನನಗೆ ಇಲ್ಲಿ ಸರಿಯಾಗಿ ಒಂದು ಪೋಸ್ಟಿಂಗ್ ಕೊಡ್ಲಿಲ್ಲ. ಏನೋ ನಮ್ ಗಾಡ್ ಫಾದರ್ ಪರಮೇಶ್ವರ್ ಅವರೇ ನಾಳೆ ದಿನ ಮಿನಿಸ್ಟರ್ ಮಾಡ್ಕತ್ತಾರೆ, ನಮ್ ಗಾಡ್ ಫಾದರ್ ಸಿದ್ದರಾಮಯ್ಯ ಅವರೇ ಮಿನಿಸ್ಟರ್ ಮಾಡ್ಕತ್ತಾರೆ ಅಂತ ಹೇಳವ್ರೆ. ಇವತ್ತು ನಾಳೆನೋ ಮಾಡ್ಕೋಬಹುದು. ಇವಾಗ ಅವ್ರು ಮಾಡ್ಲಿಲ್ಲ ಅಂದ್ರೆ ನೀವೇ ಮಾಡಿ, ಏನ್ ತೊಂದ್ರೆ ಇಲ್ಲ. ನೋಡ್ರಿ, ಇಲ್ಲ ನೀವು ಮುಖ್ಯಮಂತ್ರಿ ಮಾಡಿದ್ರು ಸಂತೋಷ. ಈ ರಾಜ್ಯನ ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ಯೋಣ, ಅದು ಬೇರೆ ಪ್ರಶ್ನೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ಯೋಣ, ಅದು ಬೇರೆ ಪ್ರಶ್ನೆ. ಇಲ್ಲ ಒಂದು ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ರಿ, ಇಲ್ಲ ಸಿದ್ದರಾಮಯ್ಯ ಮುಂದುವರಿತಾರ ವರಿಲಿ. ನಿಮ್ಗೆ ಇಷ್ಟ ಇಲ್ವಾ? ನನ್ನ ಮುಖ್ಯಮಂತ್ರಿ ಮಾಡಿ. ಈ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಂತಕ್ಕಂತ ಹೈಟೆಕ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳನ್ನ ಫಸ್ಟ್ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಪಕ್ಷದಿಂದನೇ ಉಚ್ಚಾಟನೆ ಮಾಡಿ. ಏನ್ ಅವಶ್ಯಕತೆ ಇಲ್ಲ. ಇವ್ರದ್ದು ಯೋಗ್ಯತೆ ಏನಿಲ್ಲ. ಅವ್ನು ಯಾರು ಅಮ್ಮಮ್ಮ ಅಂದ್ರು ಇವ್ನು ಷಟ್ಕ ಅಂತೆ ಒಬ್ಬ. ಅವ್ನು ಕುಡಿಗಲ್ಲೂ ಒಬ್ಬ ಎಮ್ ಎಲ್ ಎ ಅವನೇ, ರಂಗನಾಥ ಅಂತ. ಅವ್ನೊಬ್ಬನು ಬಿಟ್ರೆ ಇವನಿಂದ ಯಾವ ಎಮ್ ಎಲ್ ಎನೂ ಇಲ್ಲ. ಎಲ್ಲ ಇದಾರೆ ಸುಮ್ನೆ ನಾಟಕ ಮಾಡ್ಕೊಂಡು. ಸುಮ್ನೆ ಸಿದ್ದರಾಮಯ್ಯನಿಗೆ ಸ್ವಲ್ಪ ಹೇಳ್ಕೊಂಡು, ಇಲ್ಲಣ್ಣ ಸುಮ್ನೆ ಯಾರ ಮಗಳು ಬಂದ್ ನಮ್ತೆಲೆ ತಿಂತಾನೆ, ಮೆಂಟಲ್ ನನ್ನ ಮಗ, ನಾನ್ ಸಿ ಎಂ ಆಗ್ಬೇಕು ಅಂತ. ಇಲ್ಲಿ ನೋಡ್ರಿ, ಹಂಗಾಗಿ ನಾವು ಸುಮ್ನೆ ಅವನ ಜೊತೆ ಸೇರ್ಕೊಂಡ್ಬಿಟ್ಟಿದೀವಿ. ಎಲ್ಲೋ ಎಲ್ಲ ಸ್ಟೇಟ್ಮೆಂಟ್ ಕೊಟ್ರೆ ಹೊಟ್ಟೆಗಕ್ಕೆ ಬರೋಣ ಅಂತಂದು. ಇಲ್ಲಿ ನೋಡ್ರಿ, ಈ ತರ ಕಮಿಟ್ ಆಗಿರ್ತಕ್ಕಂಥ ಎಂ ಎಲ್ ಎಗಳೇ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಮೆಂಟಲ್ ರಾಜಕಾರಣಿಯಿಂದ ಇರೋದು. ಈ ಮೆಂಟಲ್ ಆಸೆ ನೆರವೇರ್ತಿಲ್ಲ, ಅದಕ್ಕೆ ನನಗೆ ಮೆಂಟಲ್ ಅಂತ ಪಟ್ಟ ಕಟ್ಟಕ್ ಹೋಗ್ಬಿಟ್ಟು ಅವನೇ. ಅದಕ್ಕೆ ನೋಡು ಡಿ ಕೆ ಶಿವಕುಮಾರ್, 2 ಮಾತು ನಿನ್ನ ವಿರುದ್ಧ. ನೋಡು, ನಾನು ಅಸಂಸದೀಯ ಪದ ಮತ್ತು ಇಲ್ಲೀಗಲ್ ಆಗಿರುವಂತ ಪದ ಶಬ್ದ ಬಳಸಿದ್ದೇನೆ. ಯಾಕೆ ಗೊತ್ತಾ? ನೋಡು, ನೀನು ನನ್ನ ಮೇಲೆ ಕೇಸ ಕೇಳೋದಾದ್ರೆ ಒಂದು ಒಳ್ಳೆ ಅಸ್ತ್ರ ಕೊಟ್ಟಿದ್ದೀನಿ. ಏನು ಹೇಳು? ನನ್ ಮಗನೇ ಅಂತ ಬೈದಿದ್ದೀನಲ್ವಾ, ಕಳ್ ಬಡ್ಡಿ ಮಗನೇ ಬೈದಿದ್ದೀನಲ್ವಾ? ನನ್ನ ವಿರುದ್ಧ ಒಂದು FIR ಹಾಕೋ. ನಾನು ನಿನ್ ವಿರುದ್ಧ ಒಂದು FIR ಹಾಕತ್ತೀನಿ. ಏನ್ ಹೇಳು? ನಾನು ಓದಿರೋದು ಕಾನೂನು, ನೀನು ಓದಿರೋದು ಅಡ್ಕಸ್ಬಿ ರಾಜಕಾರಣ. ನಾವು ರಾಜಕಾರಣಕ್ಕೆ ಬಂದಿರೋದು ರಾಜಕಾರಣದಲ್ಲಿರ್ತಕ್ಕಂಥ ಅಶುದ್ಧತೆಯನ್ನ ತೊಳೆಯೋದಕ್ಕೆ, ಪರಿಶುದ್ಧವಾಗಿರ್ತಕ್ಕಂಥ ಒಂದು ಸಮಾಜವನ್ನ ಕಟ್ಟೋದಕ್ಕೆ. ಡಿ ಕೆ ಶಿವಕುಮಾರಣ್ಣ, ಗೊತ್ತಾಯ್ತಾ ನಾವೆಲ್ಲ ಯಾಕೆ ರಾಜಕಾರಣಕ್ಕೆ ಬಂದಿದೀವಿ ಅಂತ? ಎಥಿಕ್ಸ್ ಪ್ರಿನ್ಸಿಪಲ್ಸ್ ಅಂತ ನೀವು ಹೇಳ್ತಿರಲ್ಲ, ಅದು ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ ಜಗತ್ತಿಗೆ. ನೀವ್ ಹೇಳೋದು ಎಥಿಕ್ಸ್ ಅಲ್ಲಪ್ಪ, ನೀವು ಮಾಡ್ತಾ ಇರೋದು ಪ್ರಿನ್ಸಿಪಲ್ಸ್ ಅಲ್ಲಪ್ಪ, ನೀವು ಮಾಡ್ತಾ ಇರೋದು ಕ್ರೈಮ್ ಆಕ್ಟಿವಿಟೀಸ್. ಅದನ್ನೆಲ್ಲ ಧ್ವಂಸ ಮಾಡಿ ಪಾತಾಳಕ್ಕಾಕಿ ಶಾಶ್ವತವಾಗಿ ಮುಚ್ಚಾಕೋದಕ್ಕೆ ನಾವು ಬಂದಿರೋದು. ನಮ್ಮನ್ನ ವಿರೋಧ ಕಟ್ಕೊಂಡು ಏನ್ ಕಾಲಿಷ್ಟು ತೆಗಿಸ್ಬಿಟ್ರೆ ಸರ್ಕಾರ ನಿಂದೈತೆ. ನಮ್ ಸುತ್ತಮುತ್ತರೆಲ್ಲ ಫೋನ್ ಮಾಡೋದು, ಬೆದರಿಸೋದು, ನಮ್ಮನ್ನ ಲಾಕ್ ಮಾಡೋದು, ತಲೆ ಹಿಡಿದ್ಬಿಟ್ಟು ಅವ್ನ ಅಜ್ಜಿ ನಂಗೆ ಸಿಡಿ ಲಾಕ್ ಮಾಡಿ. ಅಣ್ಣ, ನಮ್ಮ ರಮೇಶ್ ಜಾರಕಿಹೊಳಿ ಅಣ್ಣನಿಗೆ ಕೌಂಟರ್ ಕೊಟ್ಟಿದ್ದಲ್ಲ, ಹಂಗೆ ಬ್ರಹ್ಮಾನಂದ ರೆಡ್ಡಿ ಕೌಂಟರ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೇನಣ್ಣ. ಅದಕ್ಕೆ ನಿನ್ನಂತ ಚಪ್ಪರ್ಗೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಅದು ಇನ್ನೂ ಪೆಂಡಿಂಗ್ ಐತಡ. ನೋಡು, ನನ್ನಂತ CM ಆಗಿ ಬಂದಾಗಣ ಅದೇ ಕಂಪ್ಲೇಂಟ್ ಜೀವ ಹೆಂಗ್ ಬರ್ತದ ಗೊತ್ತೇಳ? ರೆಕ್ಕೆ ಪುಕ್ಕಗಳು ಹಂಗೆ ಬಂದಣ್ಣ. ನಿನ್ನ CD ಟೀಮ್ನ ಅಣ್ಣ, ನಿನ್ನ CD ಗ್ಯಾಂಗ್ನ ಬೀದಿಯಲ್ಲಿ ಹೊಡೆದ ಎತ್ತಕ್ಕೆ ಬರ್ತಾರಣ್ಣ ಪೊಲೀಸರು. ಬ್ರಹ್ಮಾನಂದ ರೆಡ್ಡಿ ಸರ್ಕಾರದಲ್ಲಣ್ಣ. ಯೋಚನೆ ಮಾಡ್ಬೇಡಣ, ನಿನ್ಗೊಬ್ಬನಿಗೆ ಅಲ್ಲಣ್ಣ ಮೀಟ್ರು, ತಾಕತ್ತು, ದಮ್ಮು, ಗತ್ತು, ಗೈರತ್ತಿರೋದು. ಇಲ್ಲೋಡ, ನಿನ್ನಂತರ ಕೋಟಿ ಜನ್ಮ ಎತ್ತಿ ಬಂದ್ರು ಆ ಧೈರ್ಯ ಬರಲ್ಲ. ಆ ಧೈರ್ಯ ದೇವ್ರು ನನಗೆ ಕೊಟ್ಟವ್ರೆ.
ಆ ಶೌರ್ಯ, ಪರಾಕ್ರಮ, ಆ ದೇವ್ರು ಕೊಟ್ಟಿರೋ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಯನ್ನ ರಾಜ್ಯದ ಮತ್ತು ಜನರ, ದೇಶದ ಮತ್ತು ಜನರ ಏಳಿಗೆಗೆ, ಉದ್ಧಾರಕ್ಕೆ, ಅಭಿವೃದ್ಧಿಗೆ, ರಕ್ಷಣೆಗೆ, ಆರೋಗ್ಯಕ್ಕೆ ನಾನು ಬಳಸ್ತೀನಿ. ಇಂದರಲೇ ಸಾವಿರಾರು ಕೋಟಿ, ಸಾವಿರಾರು ಜನರನ್ನ ಮರ್ಡರ್ ಮಾಡಿ, ಲೂಟಿ ಮಾಡಿ, ಸಿಎಂ ಆಗಿ ರಾಜ್ಯನ ಲೂಟಿ ಮಾಡಬೇಕು ಅಂತ ಹೊರಟಿದೆಯಲ್ಲ. ಅದಕ್ಕೆ ನಾನು ನನ್ನ ತಾಯಿ ಭಾರತ ಮಾತೆ ಸೋನಿಯಾ ಗಾಂಧಿಯಲ್ಲಿ ಏನ್ ವಿನಂತಿ ಮಾಡ್ತೀನಿ ಅಂದ್ರೆ, ಮತ್ತು ನನ್ನ ಅಣ್ಣ ರಾಹುಲ್ ಗಾಂಧಿ, ನನ್ನ ಹೃದಯ ಶ್ರೀಮಂತ ರಾಹುಲ್ ಗಾಂಧಿ, ಮತ್ತು ನನ್ನ ಸಹೋದರಿ ಪ್ರಿಯಾಂಕಾ ಗಾಂಧಿ, ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಹಿರಿಯ ಚೇತನ, ತಮ್ಮೆಲ್ಲರಲ್ಲಿ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಂತಕ್ಕಂಥ ಏನಿಬ್ಬರು ಅಣ್ಣ ತಮ್ಮಂದಿರು ತಲೆ ಹಿಡ್ಕರಿದಾರಲ್ಲ, ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಶಿಡಿ ಶಿವ ಅಂತಾರೆ ಅವ್ರ ಭಾಷೆಯಲ್ಲಿ. ನಾನು ತಲೆ ಹಿಡ್ಕರು ಅಂತ ಹೇಳಲೇಬೇಕಾಗ್ತದೆ. ತಲೆ ಹಿಡಿ, ಯಾಕಂದ್ರೆ ಸಿಡಿ ಮಾಡಿ ಎದುರಿಸಿ ಸಾಯಿಸಿ, ನಾನು ಹೇಳದ್ನಲ್ಲ ಎಸ್.ಎಂ. ಕೃಷ್ಣನ ಅಳಿಯ ಸಿದ್ಧಾರ್ಥ, ಇವರು ತಲೆ ಹಿಡಿದು ಸಿಡಿ ಮಾಡಿಸಿ ಅವನಿಗೆ ಬ್ಲಾಕ್ ಮೇಲ್ ಮಾಡಿದ್ರಿಂದಾನೇ ಅವ್ನು ಸತ್ತೋದ, ಯಾರಿಗೂ ಗೊತ್ತಲ್ಲಾರ್ದಂಗೆ ನೀರಿಗೆ ಬಿದ್ದು. ಸರಿನಾ? ಹಾಗಾಗಿ ಇಂತಹ ಅಪಾಯಕಾರಿ ಸಂಘಟಿತ ಮತ್ತು ಬೀಭತ್ಸಕಾರಿ ಭಯೋತ್ಪಾದಕತೆಯ ಮನಸ್ಸಿರತಕ್ಕಂತ ಇಂಥ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಅತ್ಯಂತ ಗಂಭೀರವಾದ ಅಪರಾಧವಾಗಿರುತ್ತದೆ. ಆದ್ದರಿಂದ ನಾನು ಎಐಸಿಸಿಯ ಧುರೀಣರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ವಿನಂತಿ ಮಾಡೋದಿಷ್ಟೇ, ಫಸ್ಟ್ ಡಿ ಕೆ ಶಿವಕುಮಾರ್ನ, ಡಿ ಕೆ ಸುರೇಶ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇವರು ರಾಜೀನಾಮೆ ಕೊಡಲು ಕೂಡ ಯಾವುದೇ ಅವಕಾಶ ಸಿಗದಂತೆ. ಮತ್ತೆ ಇವರಿಂದ ಯಾವ ಎಂ ಎಲ್ ಎನೂ ಇಲ್ಲ, ಯಾವ ಪುಟಗೋಸಿನೂ ಎಂ ಎಲ್ ಎಗಳಿಲ್ಲ. ನನ್ನ ರಕ್ತದಲ್ಲಿ ಬರೆದು ಕೊಡ್ತೀನಿ, ಒಬ್ಬನು ಇದ್ರೆ ಅದು ಅವನು 50-50ನೇ ಷಟ್ಕಾಗಿದ್ರು ಕೂಡ. ಯಾರಂದ್ರೆ ಡಿ ಕೆ ಶಿವಕುಮಾರ್ ಹೆಂಡತಿಯ ತಂಗಿಯನ್ನ ಮದುವೆ ಆಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್, ಕುಡಿಗಲ್ಲಿನ ಶಾಸಕ. ಅವನು ಈ ಡಿ ಕೆ ಶಿವಕುಮಾರ್ನ, ಡಿ ಕೆ ಸುರೇಶ್ನ ಇಬ್ಬರನ್ನ ಅಕ್ಕಪಕ್ಕ ನಿಲ್ಲಿಸಿ ಇವ್ರನ್ನ ಮಧ್ಯದಲ್ಲಿ ನಿಲ್ಸಿದ್ರೆ ಈ ಕ್ರೈಮ್ ಪ್ರಪಂಚಕ್ಕೆ ಹೊಂದಿಕೊಳ್ತಕ್ಕಂಥ ಒಂದು ಒಳ್ಳೆ ಫೋಟೋಗ್ರಫಿ ಆಗುತ್ತೆ. ನಾವು ಭಯೋತ್ಪಾದಕರ ಫೋಟೋಗಳನ್ನ ಒಂದು 3 ಜನರು ಈಗ ಹಾಕ್ಬೋದಲ್ಲ, ಹಂಗ ಹಾಕ್ಬೋದು. ಇವ್ರು ಇಷ್ಟೇ ಇವ್ರದ್ದು ಯೋಗ್ಯತೆ. ಇವ್ರು 3 ಜನ ಇರೋದು. ಇವ್ರು 3 ಜನರನ್ನು ಉಚ್ಚಾಟನೆ ಮಾಡಿದ್ರೆ ಇನ್ನೂ ಸಂತೋಷ. ಯಾಕಂದ್ರೆ ಇಂಥ ಒಂದು ಫ್ಯಾಮಿಲಿ ಕರ್ನಾಟಕದ ರಾಜಕಾರಣದ ಒಂದು ಇತಿಹಾಸದಲ್ಲಿ ಒಂದು ಅತಿ ದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳಿಯೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಭವಿಷ್ಯದ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಒಂದು ಅತ್ಯಂತ ಕೆಟ್ಟ ಸಂಸ್ಕೃತಿಗೆ ಮತ್ತು ಕೆಟ್ಟ ರಾಜಕಾರಣಕ್ಕೆ ಅದು ನಾಂದಿ ಆಡಬಾರದು ಅನ್ನೋ ಕಾರಣಕ್ಕಾಗಿ, ಮತ್ತು ಕರ್ನಾಟಕದ ರಾಜಕೀಯದಲ್ಲಿ ನೆಕ್ಸ್ಟ್ ರಕ್ತ ಚರಿತ್ರೆ ನಿರ್ಮಾಣ ಆಗಬಾರದು ಅನ್ನುವ ಕಾರಣಕ್ಕಾಗಿ ನಾನು ಇಡೀ ಕೆಪಿಸಿಸಿಯ ಸಜ್ಜನರು, ದಿಟ್ಟ ಧೀಮಂತ ವ್ಯಕ್ತಿತ್ವಗಳು, ಹೋರಾಟದ ವ್ಯಕ್ತಿತ್ವಗಳಿದಾವಲ್ಲ, ಅವರೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಹೈಕಮಾಂಡಿನ ಗಣ್ಯಾತಿ ಗಣ್ಯರಿಗೆ ನೀವೆಲ್ಲ ಹೋಗಿ ಹೇಳಿ. ಮತ್ತೆ ಡಿ ಕೆ ಶಿವಕುಮಾರ್ದು ಈ ದುಡ್ಡು ಕಾಸು ತಿನ್ಕೊಂಡು ಅವನು ಈ ದೇಶ ದೋಚಿರೋದು, ಜನರ ತಲೆ ಹೊಡೆದು ಸಂಪಾದನೆ ಮಾಡಿದ್ರೆ ದುಡ್ಡು ಐತಲ್ಲ, ಬ್ಲಾಕ್ ಮೇಲ್ ಮಾಡಿ ಅಂತ ಚಪ್ಪರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡಲ್ಲ. ಇದು ಒಂದು ನಂದು ಕೆಲವು ಪ್ರಿನ್ಸಿಪಲ್ಸ್ ಇದಾವೆ ನನವೆಲ್ಲ. ಅವು ಹೇಳೇ ನಾನು ರಿಕ್ವೆಸ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ನನ್ನ ತಪ್ಪಾಗಿ ತಿಳ್ಕೊತಾರಲ್ಲ. ಇವಾಗ ಏನ್ ತಿಳ್ಕೊಂಬಿಟ್ಟು ಅವ್ರು ಕಳೆದ 1 ತಿಂಗಳಿಂದ ಈ ಕಳ್ಬಡ್ಡಿ ಮಗ, ಮೆಂಟಲ್ ನರ್ ಮಗ ಡಿ ಕೆ ಶಿವಕುಮಾರ್ ಏನ್ ಮಾಡ್ದ, ಆ ಸದಾಶಿವನಗರದ ಚಪ್ಪರ್ ಪೊಲೀಸರಿಗೆ ಕೆಲವರು ಕ್ರಿಮಿನಲ್ಗಳು ಇದ್ದೇ ಇರ್ತಾರಲ್ಲ, ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರೂ ಸಾಚಗಳಿರಲ್ವಲ್ಲ. ಒಂದ್ ಅರ್ಧ ಜನ ಕಳ್ಳರಿದ್ರು, ಒಂದ್ ಅರ್ಧ ಜನ ಒಳ್ಳೆಯವ್ರು ಇರ್ತಾರೆ ನೋಡ್ರಿ. ಅಂತ ಕಳ್ ಪೊಲೀಸರನ್ನ ಕರೆಸ್ಬಿಟ್ಟು ಇವನು ನನ್ನ ಮೆಂಟಲ್ ಆಸ್ಪತ್ರೆಗೆ ಬಿಟ್ಟು ಬರಕ್ ಹೋದಾಗ ಇವೆಲ್ಲ ಉಲ್ಬಣ ಆಗಿತ್ತು, ಇವೆಲ್ಲ ಸಮಸ್ಯೆಗಳು. ಅದಕ್ಕೆ ನಾನೇನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಈ ಮೆಂಟಲ್ ನನ್ ಮಗನಿಗೆ ತಲೆ ಹಿಡಿಯೋದು ಶೋಕಿ ಹಿಡ್ದೈತಲ್ಲ, ಇವ್ ಡಿ ಕೆ ಶಿವಕುಮಾರ್ನ ಚಪರ್ ನನ್ ಮಗನಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ
ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಅವಶ್ಯಕತೆ ಇಲ್ಲ. ಅವ್ನೇನಾದ್ರು ಕಾಂಗ್ರೆಸ್ಸಿಗೆ ಸೆಟಲ್ಮೆಂಟ್ ಲೆಕ್ಕದಲ್ಲಿ ಅವರು ನಾನು ಅಷ್ಟು ಫಂಡಿಂಗ್ ಮಾಡಿದೀನಿ ಇಷ್ಟು ಫಂಡಿಂಗ್ ಮಾಡಿದೀನಿ ಅಂದ್ರೆ ಅವ್ರು ಎಷ್ಟೇ ದುಡ್ಡು ಅವ್ನು ಹೇಳಿ ಎಲ್ಲಿ ಅವ್ನು ಸೆಟ್ಲ್ ಮಾಡ್ಕೋತಾನೆ. ಒಂದ್ ಶಟಲ್ ನಾನು ಸೆಟ್ಲ್ ಮಾಡಕ್ ರೆಡಿ ಇದ್ದೀನಿ, ಅವನ್ನ ಉಚ್ಚಾಟನೆ ಮಾಡ್ಬೇಕು ಇಮಿಡಿಯೇಟ್ಲಿ ಆಗಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಬಿಜೆಪಿ ಹೈಕಮಾಂಡ್ ಇರ್ಬೋದು, ಅವುಗಳ ಮೇಲೆ ನನಗೆ ಇರತಕ್ಕಂಥ ಗೌರವಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಲಿ ಇಲ್ಲಿ ಲೋಕಲ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಪ್ಪರ್ ರಾಜಕಾರಣಿಗಳಿದಾರಲ್ಲ, ಎತ್ತ ತಾಯಿ ಲಾಡಿ ಬಿಚ್ಚೋರು, ತಲೆ ಹಿಡ್ಕರು, ಕುತಂತ್ರ ಮಾಡೋರು, ಕುಯುಕ್ತಿ ಮಾಡೋರು, ಷಡ್ಯಂತ್ರ ಮಾಡೋರು, ಪುಂಡು ಪೋಖರಿಗಳು, ಇಂಥವ್ರಿಗೆ ನನ್ ಕಚ್ಚೆ ಕಟ್ಟಲ್ಲ. ಒಳ್ಳೆ ರೀತಿಲಿ ಬರ್ತೀರಾ ಬನ್ರಿ. ಪ್ರಾಣಕ್ಕೆ ಪ್ರಾಣ, ಜೀವಕ್ಕೆ ಜೀವ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಈ ತರ ಹೋಗೋಣ. ಆದ್ರೆ ಮಾಫಿಯಾ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಬಂದಾಗ ನಾನು ಹೇಳಲೇಬೇಕಲ್ಲ. ಏನಾದ್ರು ನಮ್ ಕಾಂಗ್ರೆಸ್ಸಿಗೆ ಅವ್ರು ಏನಾದ್ರು ಕೊಟ್ಟಿದ್ರೆ, ಪಕ್ಷಕ್ಕಾಗ್ಲಿ ಮುಖಂಡರಿಗಾಗ್ಲಿ, ಡಿ ಕೆ ಶಿವಕುಮಾರ 100 ವರ್ಷದ್ದಾಗ್ಲಿ ಕಣೋ ಚಪ್ಪರ್ ನನ್ನ ಮಗನೇ, ಚಕ್ರ ಬಡ್ಡಿ ಸಮೇತ ಹೇಳ್ಬಿಡು, ಸೆಟ್ಲ್ಮೆಂಟ್ ಒಂದೇ ಪೇಮೆಂಟ್, ಎಲ್ಲಿ ಬೇಕಾದ್ರೂ ಸೆಟ್ಲ್ಮೆಂಟ್ ಮಾಡಿ ನೋಡಲ್ಲ. ಯಾವ ಇಡಿ ಐಟಿ ಕೂಡ ನಿನಗೆ ತೊಂದರೆ ಕೊಡಲ್ಲ, ಅಷ್ಟು ನೀಟಾಗಿ ಸೆಟ್ಲ್ಮೆಂಟ್ ಮಾಡಿಸ್ತೀನಿ. ಹೇಳ್ಬಿಡು, ದುಡ್ಡೇ ಬಿಸಾಕ್ತಿವಿ. ಇಲ್ಲೇ ನೀನ್ ಸಿಎಂ ಆಗಿ ರಾಜ್ಯ ದೋಚದ್ ಬೇಕಾಗಿಲ್ಲ, ಸಿಎಂ ಆದ್ಮೇಲೆ ಎಷ್ಟು ದೋಸ್ತಿ ಹೇಳ್ಬಿಡು, ಅದನ್ನು ಸೆಟ್ಲ್ಮೆಂಟ್ ಮಾಡ್ತೀನಿ. ನಿನ್ನ ಅವಶ್ಯಕತೆ ಇಲ್ಲ ಕಣೋ ಈ ರಾಜ್ಯಕ್ಕೆ, ಅಯೋಗ್ಯ, ಅದನ್ನು ಸೆಟ್ಲ್ಮೆಂಟ್ ಮಾಡಿಸ್ಬಿಡ್ತೀನಿ. ಇಷ್ಟು ನಾನು ಡಿ ಕೆ ಶಿವಕುಮಾರ್ಗೆ ಅವನ ಇಡೀ ವಂಶಕ್ಕೆ ನಾನು ಎಚ್ಚರಿಕೆ ಕೊಡೋದು ಒಂದು ಭಾಗ ಆಯ್ತು. ಹೈಕಮಾಂಡ್ ಮುಂದೆ ಇವಾಗ ನನ್ನ ರಿಕ್ವೆಸ್ಟ್ ಏನು, ಈ ರಾಜ್ಯದಲ್ಲಿ ಏನು ಶರಣರ ನಾಡು, ಗಂಡು ಮೆಟ್ಟಿದ ನಾಡು, ಶರಣರ ನಾಡು, ಕಲೆ ಸಾಹಿತ್ಯ ಸಂಸ್ಕೃತಿಗಳ ನೆಲೆವೀಡು ಕರ್ನಾಟಕದಲ್ಲಿ ಬೇಡ ಡಿ ಕೆ ಶಿವಕುಮಾರಣ್ಣ, ನಿನ್ನಂತ ತಲೆ ಹಿಡಕನ ಅವಶ್ಯಕತೆ ಸಿಎಂ ಗಿರಿಗೆ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಫಸ್ಟ್ ಈ ಅಣ್ಣ ತಮ್ಮಂದ್ರನ್ನ ಫಸ್ಟ್ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಬಿಜೆಪಿಲಿ ಇವರು ಪೇಮೆಂಟ್ ಕೊಟ್ಟದಲ್ಲಿ ನ್ಯೂಸ್ ಮಾಡಿಸ್ಕೊತಾವ್ರಲ್ಲ ಡಿ ಕೆ ಶಿವಕುಮಾರ. ಬಿಜೆಪಿ ಪಕ್ಷ ಡಿ ಕೆ ಶಿವಕುಮಾರ್ ಅಂತ ಸಂಘಟನಾ ಚತುರನನ್ನ ಚಾಣಕ್ಯನನ್ನ ಹುಡುಕ್ತಾ ಇತ್ತಂತೆ. JCB ತಗೊಂಡು ನೋಡ್ರಿ, ಮಣ್ಣನ್ನು ಆಗದು ಕ್ರೇನ್ಗಳನ್ನು ಇಟ್ಟುಬಿಟ್ಟು ಹುಡುಕ್ತಾ ಇತ್ತಂತೆ 106 ವರ್ಷದಿಂದ. ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಒಳ್ಳೆ ಸಂಘಟನಾ ಚತುರನ ಚಾಣಕ್ಯನನ್ನ. ಡಿ ಕೆ ಶಿವಕುಮಾರ್, ಬಿಜೆಪಿ ಅದು ಬೆಳೆಯುತ್ತಿರುವ ವೇಗ ಇದೆಯಲ್ಲ, ಅದು ನಿನ್ನಂತರ ಅವಶ್ಯಕತೆ ಇಲ್ಲ ಕಣೋ ಕರ್ನಾಟಕದಲ್ಲಿ. ಬಿಜೆಪಿ ಮನಸ್ಸು ಮಾಡಿದ್ರೆ ಇಲ್ಲೋಡು, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅಸೆಂಬ್ಲಿಲಿ ಟಾಪ್ ಲೆವೆಲ್ ಲೀಡಲ್ ಗೆಲ್ಲುತ್ತೆ. ಆ ಶಕ್ತಿ ಬಿಜೆಪಿಗಿದೆ. ಇನ್ನಂತ ಪುಟ್ಕೋಸಿ ಡಿ ಕೆ ಶಿವಕುಮಾರ್ನ ಕಟ್ಕೊಂಡು ಹೋಗಿ ಅವ್ರನ್ನ ಗೆಲ್ಲ ಅವಶ್ಯಕತೆ ಇಲ್ಲ. ಇವಾಗಿರೋ ಕುಮಾರಣ್ಣ ರಣದೀರ ಕಂಠೀರವನೇ ಸಾಕು. ಏನ್ ಹೇಳು, ನಿನ್ನ ತಗೊಂಡಿನ ಅವ್ರದ್ದು ನಿನ್ನ ತಲೆ ಮೇಲೆ ಸುಮ್ನೆ ಪೇಮೆಂಟ್ ಕೊಟ್ಟದಲ್ಲಿ ಆ ಪುಟ್ಕೋಸಿ ಚಪ್ಪರ್ ಯೂಟ್ಯೂಬ್ ಚಾನೆಲ್ಗಳಿಗೆ ಕೆಲವು ಇರ್ತಾವಲ್ಲ, ನಿನ್ನ ಗುಲಾಮ್ಗಿರಿ ಹೇಸ್ಗೆ ತಿನ್ನೋ ಚಾನೆಲ್ಗಳು, ಅವ್ ದುಡ್ಡು ಹೊಡಿಯೋದು, ಸುಳ್ಳು ಸುದ್ದಿ ಹೇಳಿಸ್ಕೊಂಡು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇಷ್ಟೇ ರಿಕ್ವೆಸ್ಟ್, ಮತ್ತು ರಾಜ್ಯದ ಕಾಂಗ್ರೆಸ್ಸಿಗರಲ್ಲಿ ಇಷ್ಟೇ ರಿಕ್ವೆಸ್ಟ್. ಫಸ್ಟ್ ಡಿ ಕೆ ಶಿವಕುಮಾರ್ನ, ಡಿ ಕೆ ಸುರೇಶ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಒಂದೇ ನಂದು ಅಜೆಂಡಾ. ಇಲ್ಲ ಅಂದ್ರೆ ಆ ಕಾಳ್ ಬಡ್ಡಿ ಮಗನಿಗೆ ಒಂದಲ್ಲ ಒಂದಿನ ನಾನು ಸರಿಯಾಗಿ ಹೊಡೆದು ಅದೇ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಈ ನನ್ನ ಮಗ ಹುಚ್ಚ ಅಂತ ಸಾಬೀತುಪಡಿಸ್ತೇವೆ. ಅವರು ನನ್ನ ಹೆಸರು ಬ್ರಹ್ಮಾನಂದ ರೆಡ್ಡಿ ಅಂತ, ಬ್ರಹ್ಮಾನಂದ ರೆಡ್ಡಿ ಅಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್, ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ಯುದ್ಧ ನನ್ನದಲ್ಲ, ಯುದ್ಧ ದೇವರದ್ದು, ಜಯ ನಮ್ಮದು, ಯುದ್ಧ ದೇವರದ್ದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ವಂದನೆಗಳೊಂದಿಗೆ ಜೈ ಜೈ ಕರ್ನಾಟಕ ಮಾತಾ ಕಿ ಜೈ, ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.